ವೀಕ್ಷಕರೇ ಶುಭೋದಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ವಿಶೇಷವಾದಂತಹ ಮಂತ್ರದ ಬಗ್ಗೆ ಸಹ ಮಾಹಿತಿ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರ ಸಹ ನಾವು ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಈ ವಾರ ನಮ್ಮ ವೀಕ್ಷಕರಿಗೆ ಯಾವ ಒಳ್ಳೆ ಮಾತನ್ನು ತಿಳಿಸ್ಕೊಡ್ತಾ ಇದ್ದೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜಿತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶ್ರಿದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಮಾತು, ಅದು ವಿಧಿಯ ಕುರಿತಾದ ವಿಧಿಯ ನಡೆ, ಅದು ಹೇಗಿರುತ್ತೆ ನಮ್ಮ ಬದುಕಲ್ಲಿ ಅದನ್ನು ಸೂಚಿಸ್ತಕ್ಕಂಥ ಒಂದು ಒಳ್ಳೆಯ ಮಾತು. ಗಮನಿಸಿ. ವಿಧಿಗೆ ನೀಂ ಕಾರ್ಯನಕ್ಷೆಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು ಅದಟದಿರು ನೀನವನ ಮಂಕುತಿಮ್ಮ ಅಂತ. ಏನಪ್ಪ ಇದರರ್ಥ? ವಿಧಿಗೆ ನೀಂ ಕಾರ್ಯನಕ್ಷೆಯ ವಿಧಿಸ ಹೊರಡದಿರು ಅಂತ. ನೀನು ಯಾರಪ್ಪ ವಿಧಿಗೆ ಹೇಳಕ್ಕೆ ಇದು ಹೀಗಾಗಬೇಕು ಹಾಗಾಗಬೇಕು ಅಂತ ನಾವು ಎಷ್ಟೋ ಬರೀ ಅಂದ್ಕೊಳ್ತೀವಲ್ಲ. ನಾವು ವಿಧಿಗೆ ಅಧಿಕಾರಿಯಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನೇನೋ ಮಾಡ್ತೀನಿ ಅಂತ ಹೊರಟ್ರೆ ಅದು ಖಂಡಿತ ಸಾಧ್ಯವಾಗುವುದಿಲ್ಲ. ವಿಧಿ ಸಮಯವನ್ನು ನೋಡಿಕೊಂಡು, ಹದವನ್ನು ನೋಡಿಕೊಂಡು ಆಯಾ ಫಲಗಳನ್ನು ನಮಗೆ ದಕ್ಕುವ ಹಾಗೆ ಮಾಡುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಬಹುದು, ಇದರಿಂದ ದಾಟಿಬಿಡ್ತೀನಿ ಅಥವಾ ಇನ್ನೇನೋ ಮಾಡಿಬಿಡ್ತೀನಿ, ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ, ಮತ್ತೊಂದು ಮಾಡಿಬಿಡ್ತೀನಿ, ಇರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸಿಬಿಡ್ತೀನಿ. ಈ ಇರ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಲ್ಲ, ಎಷ್ಟು ಹಾರಾಟ ಹೋರಾಟ ನಡೀತಾ ಇದೆ. ಇದನ್ನು ಸರಿಪಡಿಸೋದು ಹೇಗೆ? ಮನುಷ್ಯರ ಕೈಲಿ ಆಗತ್ತಾ? ಆಗದೇ ಇರೋ ಮಾತು. ಅದನ್ನು ಈ ಕಗ್ಗ ಹೇಳ್ತಾ ಇದೆ. ನೀನು ಎಷ್ಟು ಹಾರಾಟ ಮಾಡಿದ್ರೂ ಅದು ಅಷ್ಟೇ ಆಗಬೇಕಾದದ್ದು ಆಗತ್ತೆ, ಇದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಎಷ್ಟೋ ಬಾರಿ ದೇವತೆಗಳ ವಿಚಾರದಲ್ಲೂ ಹೀಗೆ ಆಗಿಬಿಡುತ್ತೆ. ಅಂಥ ಕಥೆಗಳನ್ನು ನಾವು ಕೇಳಿದ್ದೀವಿ. ಒಂದು ಸಲ ಏನಾಯಿತು ಅಂದರೆ, ಒಂದು ಪುಟ್ಟ ಕಥೆ ನೆನಪಾಗುತ್ತೆ. ಒಂದು ಸಲ ಕೈಲಾಸದಲ್ಲಿ ಪರಮೇಶ್ವರ ಎಲ್ಲ ದೇವತೆಗಳಿಗೆ ಆಹ್ವಾನ ಮಾಡಿದ್ದಾನೆ. ವಿಧಿ ಹೇಗೆ ಸಂಚನ್ನು ರೂಪಿಸಿ ತನ್ನದನ್ನು ಸ್ಥಾಪಿಸುತ್ತೆ, ಅದಕ್ಕಾಗಿ ಕಾಯುತ್ತೆ, ಸಮಯಕ್ಕಾಗಿ ಕಾಯುತ್ತೆ, ಸಮಯ ಬಂದಾಗ ಅದು ಏನೂ ಮಾಡಿಬಿಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದೆ ಈ ಕಥೆಯಲ್ಲಿ. ಒಮ್ಮೆ ಕೈಲಾಸದಲ್ಲಿ ಪರಶಿವ ಎಲ್ಲ ದೇವತೆಗಳನ್ನು ವಿಶಿಷ್ಟ ಆಹ್ವಾನ ಕೊಟ್ಟಿದ್ದಾನೆ. ಬಂದ್ರಪ್ಪ, ಇವತ್ತು ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತ. ಎಲ್ಲ ದೇವತೆಗಳು ಬಂದಿದ್ದಾರೆ. ಎಲ್ಲ ಅವರವರ ವಾಹನಗಳನ್ನು ಪಾರ್ಕ್ ಮಾಡಿ ಒಂದು ಕಡೆಗೆ ಕೈಲಾಸವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಮಧರ್ಮರಾಜ ಬಂದವನು ಇನ್ನೇನು ಪ್ರವೇಶ ಮಾಡಬೇಕು. ಈ ಒಂದು ಪಕ್ಕದಲ್ಲಿ ಒಂದು ಗೂಡಿತ್ತು. ಆ ಗೂಡಿನ ಕಡೆ ಹೀಗೆ ನೋಡಿದ್ರೆ ಒಂದು ಗುಬ್ಬಚ್ಚಿ ಕೂತಿದೆ. ಆ ಗುಬ್ಬಚ್ಚಿಯನ್ನು ಹೀಗೆ ದಿಟ್ಟಿಸಿ ನೋಡಿ ಮತ್ತು ಆಮೇಲೆ ಒಳಗೆ ಹೋದ. ಪಾಪ ಗುಬ್ಬಚ್ಚಿಗೆ ಭಯ ಶುರು ಆಗ್ಬಿಡ್ತು. ಅಯ್ಯೋ ರಾಮಚಂದ್ರ, ಯಮಧರ್ಮನ ದೃಷ್ಟಿ ಬಿದ್ದುಬಿಡ್ತಾಳಪ್ಪ, ನನ್ನ ಕಥೆ ಮುಗೀತು ಅನಿಸುತ್ತೆ, ಏನಪ್ಪ ಮಾಡಲಿ ಈಗ, ಏನು ಮಾಡಿಬಿಡ್ತಾನೋ, ಏನು ಕಥೆಯೋ, ಜೀವ ತೆಗೆದುಬಿಡ್ತಾನೋ, ಏನು ಕಥೆಯೋ, ಈ ಥರ ಭಯ ಪಟ್ಕೊಂಡು ಪಾಪ ಹೆದರ್ಕೊಂಡು ನಡ್ಕೊಂಡು ಕೂತಿತ್ತು. ಇನ್ನು ನೋಡೋಣ ಬಿಡಪ್ಪ ಅತ್ಲಾಗೆ ಅಂತ. ಅದಾದ ಸ್ವಲ್ಪ ಹೊತ್ತಿಗೆ ವಿಷ್ಣು ಬಂದು ಅವನ ವಾಹನ ಗರುಡ ಪಾರ್ಕ್ ಮಾಡಬೇಕಲ್ಲ, ಅಲ್ಲೆಲ್ಲ ಹೊರಗಡೆ ಬಿಟ್ಟು ವಿಷ್ಣು ಕೂಡ ಒಳಗಡೆ ಹೋದ. ಗರುಡ ಪಾಪ ವಿಷ್ಣುವನ್ನು ಬಿಡಲಿಕ್ಕೆ ಪಾಪ ಮುಖ್ಯ ದ್ವಾರ ತನಕ ಬಂದು ಹೀಗೆ ಹೋಗುವಾಗ ನೋಡ್ತಾನೆ ಗರುಡ ಒಂದು ಸಲ ಅಲ್ಲಿ ಗುಬ್ಬಚ್ಚಿ ಕಾಣ್ತು. ಅದು ಒಳ್ಳೆ ಹೆದರ್ಕೊಂಡು ಹೀಗೆ ನಡ್ಕೊಂಡು ಕೂತಿತ್ತು. ನೋಡಿದೆ, ಯಾಕೆ ಹೆದರ್ಕೋತಾ, ಏನಾಯಿತು ಅಂತ. ಗುಬ್ಬಚ್ಚಿ ಏನಿಲ್ಲ, ಯಮಧರ್ಮರಾಜ ಹೀಗೆ ನನ್ನನ್ನು ನೋಡಿಬಿಟ್ಟು ಹೋದ, ಒಂದು ಸ್ವಲ್ಪ ಭಯ ಆಯಿತು ನನಗೆ, ಎಲ್ಲಿ ಜೀವ ಹರಣ ಆಗುತ್ತೋ ಏನೋ, ಕಾಲ ಸನ್ನಿಹಿತವಾಗಿದೆಯೋ ಏನೋ ಅಂತ ಭಯ ಆಗಿದೆ ನನಗೆ, ಸತ್ತೋಗ್ಬಿಡ್ತೀನಿ ಅನ್ನೋ ಭಯ, ಕಾಲ ಮುಗಿದಿದೆ ಅಂತ ಅನಿಸುತ್ತೆ ನನಗೆ ಅಂತ. ಗರುಡ ಸುಮ್ಮನಿರ್ಬೇಕು ತಾನೆ. ನೀನು ಯಾಕೆ ಯೋಚನೆ ಮಾಡ್ತೀಯ? ಪಕ್ಷಿರಾಜದ ಅಧಿಕಾರಿ ನಾನು, ಏನು ಪ್ರೈಮ್ ಮಿನಿಸ್ಟರ್ ಪಕ್ಷಿಗಳಿಗೆಲ್ಲ.
ಹೀಗಾಗಿ ನೀನು ಹೆದರ್ಕೋಬೇಡ, ಬಾ, ನೀನನ್ನು ಕರ್ಕೊಂಡು ಹೋಗಿಲ್ಲ ಅವ್ನ ದೃಷ್ಟಿ ತಾನೇ ಬಂದು ಏನೋ ಮತ್ತೆ ಜೀವ ತೆಗೆದುಬಿಡುತ್ತೆ ಅಂತ ನಿನ್ನ ಭಯ. ನಾನು ಯಾರು ಗೊತ್ತಲ್ಲ, ವಿಷ್ಣುವಿನ ಡ್ರೈವರ್. ಎಷ್ಟೋ ಬಾರಿ ಈಗ ಆಗುತ್ತೆ, ಮಿನಿಸ್ಟ್ರು ಮತ್ತೊಬ್ಬರು ಆಗಿರ್ತಾರೆ, ಅವ್ರ ಡ್ರೈವರ್ಗಳಿಗೆ ಇಂಥ ಮಹಾ ಸೌಖ್ಯ ಇರ್ತದೆ. ಅಂದರೆ ನಾವು ಅವರನ್ನು ಗೆದ್ದುಬಿಟ್ಟಿದ್ದೀವಿ, ಅವ್ರಿಗೆಲ್ಲ ಅಧಿಕಾರ ನಮ್ಮ ಕೈಯಲ್ಲೇ ಇದೆ ಅಂತ ಭಾವಿಸ್ಬಿಟ್ಟಿರ್ತಾರೆ. ಆದರೆ ಅದು ಬೇರೆಯೇ ಕಥೆ ಆಗುತ್ತೆ. ಏನಾಗುತ್ತೆ ಅಂತಂದರೆ, ಇಲ್ಲಿ ಆ ಗರುಡ ಆ ಪಕ್ಷಿಯನ್ನು ತಗೊಂಡು, ನೀನು ಯೋಚನೆ ಮಾಡಬೇಡ, ನಿಂಗೆ ಸಾವಿಲ್ಲ, ಬಾ ಇಲ್ಲಿ ಅಂಥೇಳಿ ಬಹಳ ದೂರ ಸಪ್ತ ಸಾಗರದ ಆಚೆ ದಾಟಿಕೊಂಡು ಹೋಗಿ ಬಹಳ ಬೇಗ, ಅತಿ ಬೇಗದಲ್ಲಿ ಹೋಗಿ ಅಲ್ಲೊಂದು ಪೊದೆ, ಆ ಪೊದೆಯ ಒಳಗೆ ಹೀಗೆ ನೂಕಿ ಮತ್ತೆ ವಾಪಸ್ ಬಂತು. ಎಲ್ಲ ಅಷ್ಟರಲ್ಲಿ ಫಂಕ್ಷನ್ನು ಮುಗಿದಿತ್ತು. ಎಲ್ಲ ದೇವಾನುದೇವತೆಗಳು ಬಂದರು, ವಾಪಸ್ ಮರಳಿ ಬರ್ತಾ ಇದ್ದಾರೆ. ಯಮಧರ್ಮನು ವಾಪಸ್ ನಡ್ಕೊಂಡು ಬಂದು ಹೀಗೆ ನೋಡ್ದ, ಗುಬ್ಬಚ್ಚಿ ಇರಲಿಲ್ಲ. ಎದುರುಗಡೆ ಗರುಡ ನಿಂತಿದ್ದ. ಏನಪ್ಪ ಯಮಧರ್ಮ ನೋಡ್ತಾ ಇದೆಯಾ ಆ ಕಡೆಗೆ? ಗುಬ್ಬಚ್ಚಿನ ಎಲ್ಲಿ ತೆಗೆದು ಹಾಕ್ಬೇಡ ಅಂತ ಯೋಚನೆ ಮಾಡಿದ್ದೆ. ಆದರೆ ನಾನು ಹೇಗೆ ವಿಷ್ಣುವಿನ ನಾನು ರಕ್ಷಕ, ವಿಷ್ಣುವನ್ನು ಓಡಾಡಿಸ್ತಕ್ಕಂಥವನೇ ನಾನು, ನನಗೂ ಸ್ವಲ್ಪ ಅಧಿಕಾರ ಇದೆ ಅಲ್ವಾ, ಹಾಗಾಗಿ ಅವನ್ನ ರಕ್ಷಿಸಿದ್ದೀನಿ ಅಂತ ಹೇಳ್ದ. ಯಮಧರ್ಮ ದೊಡ್ಡದಾಗಹಿಸಿ ನಕ್ಕ, ಅಯ್ಯೋ ರಾಮಚಂದ್ರ, ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಆಶ್ಚರ್ಯ ನೋಡು ವಿಧಿ. ಏನಾಯಿತು? ನಾನು ಹೋಗುವಾಗ ಅದ್ರ ಕಡೆ ತಿರುಗಿಬಿಟ್ಟು ನೋಡಿ ಹೇಳಿದೆ, ಅಂದ್ಕೊಂಡೆ ಮನಸ್ಸಿನಲ್ಲಿ, ಏನು ಈ ವಿಧಿ ಇದನ್ನು ನಿರೂಪಿಸಿದೆ, ಸಪ್ತ ಸಾಗರದ ಆಚೆ ಇರತಕ್ಕಂಥ ಒಂದು ಬಿಲದೊಳಗೆ, ಆ ಬಿಲದೊಳಗೆ ಇರತಕ್ಕಂಥ ಒಂದು ಹಾವಿನ ಬಾಯಲ್ಲಿ ಇದರ ಸಾವಿದೆ ಅಂತ ನಾನು ಅದರ ಹಣೆ ಮೇಲೆ ಓದಿದೆ. ಇನ್ನು ಇಲ್ಲೇ ಕೂತಿದೆಯಲ್ಲ, ಇದು ಅಲ್ಲಿಗೆ ಹೋಗೋದು ಹೇಗಪ್ಪ ಅಂತ ಯೋಚನೆ ಮಾಡ್ಕೊಂಡು ಒಳಗೋದೆ. ಆದರೆ ವಿಧಿ ಪಾಪ ನಿನ್ನನ್ನೇ ಆಯ್ಕೆ ಮಾಡ್ಕೊಂಡಿದೆ ತೊಗೊಂಡು ಹೋಗಲ್ಲಿ ಬಿಡೋಕ್ಕೆ. ನೋಡು ಏನು ಆಶ್ಚರ್ಯ ಇದು ವಿಧಿ ಆಟ ಅಂತ ಹೇಳ. ಹಾಗೆ ನಾವು ಯಾರನ್ನೋ ಉಳಿಸ್ತೀವಿ, ಇನ್ನೇನೋ ಮಾಡಿಬಿಡ್ತೀವಿ, ಇನ್ನೇನೋ ವ್ಯವಸ್ಥೆಯನ್ನು ಬದಲಾಯಿಸ್ತೀವಿ, ನಮ್ಮಲ್ಲಿರ್ತಕ್ಕಂಥ ಅಧಿಕಾರದಿಂದ ಅದನ್ನು ನಾವು ಮಾಡ್ತೀವಿ ಅಂತ ಹೀಗೆಲ್ಲ ಹೋಗ್ತೀವಿ ತಿದ್ದಲಿಕ್ಕೆ. ವಿಧಿ ಬೇರೆ ಎಂದನ್ನು ಆಲ್ರೆಡಿ ಬರೆದು ಬಿಟ್ಟಿರುತ್ತೆ. ಅದು ಏನಾಗಬೇಕು ಅಂತಿರುತ್ತೋ ಅದೇ ಆಗುತ್ತೆ, ಅದು ನಿಶ್ಚಯ. ಹೀಗಾಗಿ ಶ್ರೀರಾಮಚಂದ್ರ ಕೈಕೇಯಿ ಕಾಡಿಗೆ ಹೋಗಲೇಬೇಕು ಅಂತ, ಯಾವುದೇ ಕಾರಣಕ್ಕೆ ಪಟ್ಟ ಆಗಬಾರ್ದು ಶ್ರೀರಾಮನಿಗೆ ಅಂತ, ಭರತನಿಗೆ ಆಗಬೇಕು ಪಟ್ಟ ಅಂತ. ಭರತ ಇಲ್ಲ, ನಾನು ಶತಾಯ ಗತಾಯ ಅಣ್ಣನಿಗೆ ಆಗಬೇಕು ಅಂತ. ಇಬ್ಬರೂ ಕೂಡ ಹಾಗೆ ಹಠ ಮಾಡಿದ್ರು, ರಾಮನಿಗೆ ಆಗಬಾರ್ದು, ರಾಮನಿಗೆ ಆಗಬೇಕು ಪಟ್ಟ. ಆದರೆ ಪಟ್ಟಾಭಿಷೇಕ ಆಗಿದ್ದು ಯಾರಿಗೆ ಅಂದರೆ ರಾಮನ ಪಾದುಕೆಗಳಿಗೆ. ಭರತ ಪಾದುಕೆಗಳನ್ನು ತಂದು ಸಿಂಹಾಸನದಲ್ಲಿ ಕೂರಿಸಿ, ಪಾದುಕೆಗಳು ಸಾಮ್ರಾಜ್ಯವನ್ನು ನಡೆಸುತ್ತೆ, ನಾನಲ್ಲ, ನಾನು ಸಹಚಾರಿಯಾಗಿ ನಡೆಸ್ತೀನಿ ಅಂತ. ಈ ರೀತಿಯಲ್ಲಿ ವಿಧಿ ಎಲ್ಲ ಕಥೆಗಳಲ್ಲೂ ಹೆಚ್ಚು ಕಡಿಮೆ ಇದನ್ನು ಕಾಣ್ತೀವಿ. ನಮ್ಮ ಮನುಷ್ಯನ ಬದುಕಿನಲ್ಲೇ ನಾವು ಈಗ ಅಂದುಕೊಂಡು ಹೊರಟಿರ್ತೀವಿ, ಹೀಗಾಗತ್ತೆ ದಿವಸ ಅಂತ, ಬೇರೆ ಏನೇನೋ ಆಗಿರುತ್ತೆ. ಇದನ್ನು ಕಗ್ಗ ಹೇಳ್ತಾ ಇದೆ. ನಾವು ಅಂದುಕೊಳ್ತೀವಲ್ಲ, ಅದು ಹಾಗಾದರೆ ಅದು ದೈವಾನುಗ್ರಹ ಹಾಗೇ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದು ಹಾಗಿಲ್ಲ, ಅದು ಹಾಗಾಗ್ತಾ ಇಲ್ಲ ಅಂದರೆ ವಿಧಿಯ ಇಚ್ಛೆ ಬೇರೆ ಇದೆ ಅಂತ ನಾವು ಅದನ್ನು ಒಪ್ಕೊಳ್ಬೇಕು. ಈ ಒಂದು ಮನಸ್ಥಿತಿ ನಮ್ಮೆಲ್ಲರಿಗೆ ಬರಲಿ ಅನ್ನೋದನ್ನು ಕಗ್ಗ ಸೂಚಿಸ್ತಾ ಇದೆ. ಕಗ್ಗದ ಅರ್ಥ ಇದು. ಈ ಒಂದು ಒಳ್ಳೆಯ ಮಾತು ನಮ್ಮ ಬದುಕಿಗೆ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ, ನಾವು ಮಾಡುವ ಕೆಲಸಗಳಲ್ಲಿ ಈ ಒಂದು ಪ್ರಜ್ಞೆ ಸದಾ ಇರಬೇಕು ಅನ್ನೋದು ಈ ದಿವಸದ ಒಂದು ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನ ಮೂಲಕ ವಿಧಿಗೆ ನಾವು ಅಧಿಕಾರಿ ಅಲ್ಲ ಅನ್ನೋದನ್ನು ಅರ್ಥಪೂರ್ಣವಾದಂತಹ ಕಥೆಯ ಮೂಲಕ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗಾದರೆ ಈಗ ಇಡೀ ವಾರದ ವಿಶೇಷತೆ ಏನೆಲ್ಲ ಇದೆ ಅನ್ನೋದನ್ನು ತಿಳಿಸ್ಕೊಡೋದಾದರೆ? ಗಮನಿಸೋಣ. ಈ ವಾರದಲ್ಲಿ ಬಹಳ ವಿಶೇಷಗಳಿದ್ದಾವೆ. 2-3 ಗ್ರಹಗಳ ಪರಿವರ್ತನೆ, ಸಂಕ್ರಮಣ ಬೇರೆ ಇದೆ. ಅದರಿಂದ ರಾಶಿಗೆ ಏನು ಫಲ ಅನ್ನೋದು ಬಹಳ ಮುಖ್ಯ, ಅದನ್ನು ನೋಡ್ತಾ ಹೋಗೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು ಅನೇಕ ಅಂಶಗಳನ್ನು ಗುರುತಿಸ್ತೀವಿ. ನೀವೊಂದು ಸಲ ಕೋಷ್ಟಕವನ್ನು ನೋಡಿ. ಈ ದಿವಸ, ಭಾನುವಾರ ದಿವಸ, ಶುಕ್ರ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಶತ್ರುವಿನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ದಿವಸ. ನಾಳೆ ದಿವಸ ಸೆಪ್ಟೆಂಬರ್ 15 ಸೋಮವಾರ ಬುಧ ಗ್ರಹ ಕನ್ಯಾ ಸಂಕ್ರಮಣ ಇದೆ, ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು. ಆ ದಿವಸವೇ ಅವಿಧವ ನವಮಿ ಅಂತ, ಆ ದಿವಸ ಅದರ ಬಗ್ಗೆ ವಿಶೇಷವಾಗಿ ಮಾತಾಡೋಣ. ಬುಧ ಕನ್ಯಾ ರಾಶಿಯನ್ನು ಪ್ರವೇಶಿಸೋದು ತುಂಬ ಮುಖ್ಯ. ಅದು ಉಚ್ಚಸ್ಥಾನ ಬುಧನಿಗೆ, ಅದು ಬಹಳ ಮುಖ್ಯವಾದದ್ದು. ಸೆಪ್ಟೆಂಬರ್ 17
ಬುಧವಾರ ದಿವಸ ಸೂರ್ಯಗ್ರಹ ಸಂಕ್ರಮಣ ಇರತಕ್ಕಂಥದ್ದು. ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇನ್ನು ಸೆಪ್ಟೆಂಬರ್ 18 ಗುರುವಾರ ಯತಿಮಹಾಲಯನ್ನು ಕಾಣ್ತೀವಿ. ಆ ದಿವಸ ಯತಿಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಆಗಿ ಹೋದ ಪೂರ್ವ ಯತಿಗಳನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಿದೆ. ಅದಾದಮೇಲೆ ಸೆಪ್ಟೆಂಬರ್ 20 ಶನಿವಾರ ಘಾತ ಚತುರ್ದಶಿ ಅಂತ. ಆ ಘಾತ ಚತುರ್ದಶಿಯಲ್ಲಿ ಯಾರು ಅಪಘಾತಕ್ಕೀಡಾಗಿದ್ದಾರೋ ಅವರ ಈಗಾಗಲೇ ಯಾವುದೋ ಒಂದು ದುರ್ಮರಣವನ್ನು ಹೊಂದಿ ಸತ್ತು ಹೋಗಿದ್ದಾರೆ, ತೀರ್ಕೊಂಡು ಬಿಟ್ಟಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ ಅಂದರೆ ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಈ ಪಿತೃಕಾರ್ಯ. ಇಷ್ಟನ್ನು ನಾವು ಈ ಒಂದು ವಾರದಲ್ಲಿ ಗಮನಿಸ್ತೀವಿ, ಗುರುತಿಸ್ತೀವಿ. ಇದು ಈ ವಾರದಲ್ಲಿರ್ತಕ್ಕಂಥ ಬಹಳ ವಿಶೇಷವಾದ ಅಂಶಗಳು. ಸರಿ ಶಾಸ್ತ್ರಿಗಳೇ, ವಿಶೇಷತೆಯಲ್ಲಿ ಹೇಳ್ತಾ ಇದ್ರಿ ಗ್ರಹಗಳ ಬದಲಾವಣೆ ಆಗಿದೆ ಅಂತೇಳಿ. ಹಾಗಾಗಿ 12 ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ. ಈ ದಿವಸ ನಾವು 14 ಅಂದರೆ ಈ ದಿವಸ ಶುಕ್ರನ ಸಂಕ್ರಮಣ ಕಾಣ್ತೀವಿ. ನಾಳೆ ದಿವಸ ಬುಧನ ಸಂಕ್ರಮಣ, 17ನೇ ತಾರೀಕು ಸೂರ್ಯ ಸಂಕ್ರಮಣ. ಇಷ್ಟು ಇದೆ. ಹೀಗಾಗಿ ವಾರದ ಆದಿಯಲ್ಲೇ ಇಷ್ಟೆಲ್ಲ ಆಗಿಬಿಡುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ಹೇಗಿದೆ ಈ ಗ್ರಹಗಳ ಪರಿವರ್ತನೆಯಿಂದ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರರಲ್ಲಿ ಉತ್ತಮ ಬಾಂಧವ್ಯವನ್ನು ಕಾಣ್ತೀವಿ. ಸಾಲ ಶತ್ರುಗಳಿಂದ ಮುಕ್ತರಾಗ್ತೀರಾ. ಬುಧನ ಸಂಕ್ರಮಣ ಅದು ಆ ರೀತಿಯ ಫಲ ತಂದುಕೊಡುತ್ತೆ. ಸ್ತ್ರೀಯರಿಗೆ ಹಣ ಮಾತಿನ ನೋಡಿ, ಮಾತಿನಲ್ಲಿ ಸ್ವಲ್ಪ ಹಿಡಿತ ಬೇಕಾಗುತ್ತೆ. ನೀವು ಜಾರಿ ಬಿಡ್ತೀರಾ, ಅದರಿಂದ ತೊಂದರೆ ಪ್ರಮಾದಗಳಿಗೆ ಉಂಟಾಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿರಬೇಕು. ಸಹೋದರಲ್ಲಿ ಮಾತ್ರ ಉತ್ತಮ ಬಾಂಧವ್ಯ ಇದೆ. ಧೈರ್ಯ, ಸ್ಥೈರ್ಯ, ಸಾಹಸಗಳಿದ್ದಾವೆ. ವಿಕ್ರಾಂತತೆ ಅಂದರೆ ವಿಶಿಷ್ಟವಾದ ಒಂದು ಧೃತಿಶಕ್ತಿ ಉಂಟಾಗ್ತಕ್ಕಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ ಈ ವಾರದ ಆದಿಯಲ್ಲಿ. ಬುಧ ಮತ್ತು ನಿಮಗೆ ಸೂರ್ಯನ ಸಂಕ್ರಮಣ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು, ಶತ್ರುಗಳಿಂದ ದೂರ ಆಗ್ತಕ್ಕಂಥದ್ದು, ಅಥವಾ ಸಾಲ ಇತ್ಯಾದಿಗಳಿದ್ದರೆ ಅದರಿಂದ ಮುಕ್ತರಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಂದು ಒಳ್ಳೆಯ ಶುಭ ಫಲವನ್ನು ನೀವು ಕಾಣ್ತೀರ ವಾರದ ಆದಿಯಲ್ಲಿ. ಬುಧನಿಗಂತೂ ರವಿಗಂತೂ ತುಂಬ ಪ್ರವೇಶ ಮಾಡ್ತಿದ್ದ ಹಾಗೆಯೇ ಅವನಿಗೆ ಫಲ ಇದೆ. ಅಂದರೆ ಅಲ್ಲಿ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತವು ರವಿಸುತ ಶಶಿನೌ ವಿನಿರ್ಗಮಸ್ತೌ ಈ ಶಶಿತನಯ ಫಲದಸ್ತು ಸಾರ್ವಕಾಲಂ ಅಂತ. ಈ ಬುಧನೂ ರವಿ ಇಬ್ಬರೂ ಕೂಡ, ರವಿ ಪ್ರವೇಶವಾದ ಕೂಡಲೇ ಫಲ ಕೊಡ್ತಾನೆ, ಬುಧ ಎಲ್ಲ ಇಡೀ ರಾಶಿ ಸಂಚಾರ ಮಾಡುವಾಗ ಸಂಪೂರ್ಣ ಫಲ ಕೊಡ್ತಾನೆ ಅಂತ. ಹೀಗಾಗಿ ಇವೆರಡು ಗ್ರಹದ ಫಲಗಳು ಬಹಳ ಬೇಗ ನಿಮಗೆ ಸಂದಾಯವಾಗುತ್ತೆ ಮೇಷರಾಶಿಯವರಿಗೆ. ಅದು ಮುಖ್ಯವಾಗಿ ಸಾಲ ಹಾಗೂ ಶತ್ರುಗಳ ನಿವಾರಣೆ ಉಂಟಾಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಮೇಷರಾಶಿಯವರಿಗೆ ಸ್ತ್ರೀಯರಿಗೆ ಬುದ್ಧಿ ಸ್ವಲ್ಪ ಮಂಕಾಗುತ್ತೆ. ತಂದೆಯ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರವನ್ನು ವಹಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ನೋಡಿ, ನಿಮ್ಮ ಭಾಗಾಧಿಪತಿ ಶತ್ರುಕ್ಷೇತ್ರವನ್ನು ಸೇರಿದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗುತ್ತೆ. ಅಲ್ಲಿ ಮಾತಿನಿಂದ ಹಾಳು ಮಾಡಿಕೊಳ್ತೀರ ಬಾಂಧವ್ಯಗಳನ್ನು. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಅಸಮಾಧಾನಗಳು ಉಂಟಾಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಉದರ ಬಾಧೆಗಳು ಕಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ. ದಾಂಪತ್ಯದಲ್ಲಿ ಮನಸ್ತಾಪ, ಅಲ್ಲಿ ಕುಜ ಮಾಂದಿ ಒಟ್ಟಾಗಿರ್ತಾರೆ. ಅದು ಗುರುವಾರ ಮತ್ತು ಶುಕ್ರವಾರ ತುಂಬ ಎಚ್ಚರ ವಹಿಸಬೇಕು. ಕುಜನ ಜೊತೆಗೆ ಮಾಂದಿ ಸೇರಿದಾಗ ಸಂಗಾತಿಯಲ್ಲಿ ವಿರೋಧಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಜಗಳ ತಾರಕಕ್ಕೆ ಹೋಗ್ಬಿಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರಾಂತ್ಯದಲ್ಲಿ ದಾಂಪತ್ಯ ವಿಚಾರದಲ್ಲಿ, ವ್ಯಾಪಾರ ವಹಿವಾಟಿನ ವಿಚಾರದಲ್ಲಿ, ಮಾರುಕಟ್ಟೆಗಳಲ್ಲಿ ಸಂಚರಿಸ್ತಕ್ಕಂಥವ್ರು, ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ತುಂಬ ಜಾಗ್ರತೆ, ಎಚ್ಚರ ವಹಿಸಬೇಕು ಅನ್ನೋದನ್ನು ಹೇಳ್ತಾ ಇದೆ ವಾರದ ಅಂತ್ಯದಲ್ಲಿ. ಆದರೆ ನಿಮಗೆ ಬುಧ, ರವಿ ಇವುಗಳ ಫಲ ಇದ್ದೇ ಇದೆ. ಅವರಿಂದಾಗಿ ನೀವು ಶತ್ರುಗಳಿಂದ, ಸಾಲದಿಂದ ಹೊರಗೆ ಬರ್ತಕ್ಕಂಥ ಲಕ್ಷಣ ಖಂಡಿತ ಇದೆ. ವೃತ್ತಿಯಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಮೇಷರಾಶಿಯವರಿಗೆ ಏನಪ್ಪ ಪರಿಹಾರಕ್ಕೆ ಏನಪ್ಪ ಅಂತಂದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಶಿವಶಕ್ತಿಯರ ಆರಾಧನೆ, ಇವುಗಳಿಂದ ದಾಂಪತ್ಯದ ತೊಡಕು ಅದೇ ನಿಮಗೆ ಮೇಜರಾಗಿ ಈ ವಾರದಲ್ಲಿ ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು. ಈ ಒಂದು ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಮಕ್ಕಳಲ್ಲಿ ಪ್ರಚಂಡ ಬುದ್ಧಿವಂತಿಕೆ, ಕಾವ್ಯ, ಲಿಪಿ, ಶಾಸ್ತ್ರಜ್ಞರು, ಗಣಿತಜ್ಞರು ಇಂಥವರಿಗೆ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಯಾಕಂದರೆ ಕಾರಣ ಬುಧ ನೋಡಿ, ನಾಳೆನೇ ನಿಮಗೆ ಬುಧನ ಒಂದು ಸಂಕ್ರಮಣ ಉಂಟಾಗ್ಬಿಡುತ್ತೆ. ಆತ ಪಂಚಮ ಸ್ಥಾನಕ್ಕೆ ಹೋದಾಗ ಧೀಸ್ಥಾನ ಅಲ್ವಾ. ಹೀಗಾಗಿ ಬುದ್ಧಿಸ್ಥಾನದಲ್ಲಿ ಶುಭಗ್ರಹ ಅದು ಬುಧ, ಅದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಪ್ರಚಂಡ ಬುದ್ಧಿವಂತಿಕೆ ಬರುತ್ತೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಲಿಪಿಶಾಸ್ತ್ರಜ್ಞರಿಗೆ, ಗಣಿತಜ್ಞರಿಗೆ, ಕಾವ್ಯ, ಶಿಲ್ಪ, ಶಾಸ್ತ್ರ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಅಲಂಕಾರ ಶಾಸ್ತ್ರಜ್ಞರಾಗಿರಬಹುದು, ಪುರೋಹಿತರಾಗಿರಬಹುದು, ಜ್ಯೋತಿಷಿಗಳಾಗಿರಬಹುದು. ಬುಧ ಅದೇ ತಾನೇ. ಪಂಚಮದಲ್ಲಿ ಬುಧ ಇದ್ದರೆ ಜ್ಯೋತಿಷವನ್ನು ಕಲಿಯಬಹುದು.
ಜ್ಯೋತಿಷ್ಯ ಒಲಿಯುತ್ತೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ತಪಸ್ಸು ಮಾಡಬೇಕು. ನೀವು ಕಷ್ಟಪಡದೆ ಬುಧ ಇದನ್ನು ಬಿಡು ಪಂಚಮದಲ್ಲಿ ಅಂತ ಕೈ ಕಟ್ಕೊಂಡು ಮೂಗು ಕಟ್ಕೊಂಡು ಕೂತಿದ್ದರೆ ನಯ ಪೈಸೆ ಪ್ರಯೋಜನ ಇಲ್ಲ. ಬುಧ ಪಂಚಮದಲ್ಲಿರಬೇಕು, ಅಭ್ಯಾಸ ಮಾಡಬೇಕು, ಆಗ ನಿಮಗೆ ಆ ಫಲ ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಹುಷಾರು, ಸ್ನೇಹಿತರು ಬಂಧುಗಳಿಂದ ಸ್ವಲ್ಪ ಕಷ್ಟ ನಷ್ಟ ಇದೆ. ಯಾಕೆಂದರೆ ಶುಕ್ರ, ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಶತ್ರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ತೊಡಕನ್ನು ಉಂಟು ಮಾಡೋ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮಕ್ಕಳಿಂದ ವಿಶೇಷ ಅನುಕೂಲಗಳು, ವೃತ್ತಿಯಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಸಾಲ, ರೋಗ, ಶತ್ರುಗಳ ಬಾಧೆ ನಿಮ್ಮನ್ನು ಕಾಡುತ್ತೆ. ಸ್ನೇಹಿತರು ಬಂಧುಗಳು ಸ್ವಲ್ಪ ಹುಷಾರಾಗಿರಬೇಕು. ಬಹಳ ಮುಖ್ಯವಾಗಿ ಸಾಲದ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಮತ್ತು ಗೃಹ ನಿವೇಶನ ಇಂಥ ಆ ಕೆಲಸಗಳಲ್ಲಿ ಅಥವಾ ಅವುಗಳಿಂದಾಗಿ ನಿಮಗೆ ಪೆಟ್ಟು ಬೀಳೋ ಸಾಧ್ಯತೆ, ಹಣಕಾಸಿನ ಪೆಟ್ಟು ಮತ್ತು ಅಲೆದಾಟ, ಇನ್ನೊಬ್ಬರನ್ನ ನಂಬಿ ಮೋಸ ಹೋಗಿಬಿಡ್ತಕ್ಕಂಥದ್ದು, ಈ ರೀತಿಯ ತೊಡಕುಗಳು ಕೂಡ ಇದೆ. ಸ್ವಲ್ಪ ಹುಷಾರು. ಸಾಲ, ರೋಗದ ಬಾಧೆ ತುಂಬ ಕಾಡುವ ಸಾಧ್ಯತೆ ಇದೆ ಗುರುವಾರ ಶುಕ್ರವಾರ. ಹೀಗಾಗಿ ಬಹಳ ಎಚ್ಚರ ವಹಿಸಬೇಕು ನೀವು. ಪರಿಹಾರ ಏನಪ್ಪ ಇದಕ್ಕೆ ಅಂತಂದರೆ, ವೃಷಭ ರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಮತ್ತು ಈಶ್ವರ ಸನ್ನಿಧಾನಕ್ಕೆ, ಇದ್ರ ಜೊತೆಗೆ ಈಶ್ವರ ಸನ್ನಿಧಾನಕ್ಕೆ ಅವರೇ ಕಾಳನ್ನು ದಾನ ಮಾಡಿ. ಅದು ತುಂಬ ಬಲ ಕೊಡುತ್ತೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ಬುಧನ ಸಂಚಾರ, ರವಿ ಸಂಚಾರ ಇವೆಲ್ಲ ನಿಮಗೆ ವಿಶೇಷ ಬಲ ಕೊಡುತ್ತೆ. ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಭಯ, ಆತಂಕ ಇದೆ. ವೃತ್ತಿಯಲ್ಲಿ ವಿಶೇಷ ಸೌಕರ್ಯಗಳು ಉಂಟಾಗುತ್ತೆ. ಆರೋಗ್ಯ, ಅಧಿಕಾರದ ಬಲ ಚೆನ್ನಾಗಿರ್ತದೆ. ಮತ್ತು ಬಂಧು ಮಿತ್ರರಿಂದ ಮಹಾ ಉಪಕಾರಗಳಾಗುತ್ತೆ. ಅಂದರೆ ಫ್ರೆಂಡ್ಸ್ ನಿಮಗೆ ಒಂಥರ ಸಹಾಯಕ್ಕೆ ಸಿಗ್ತಾರೆ, ಅವರನ್ನು ನೆನೆಸ್ಕೊಳ್ಬೇಕು, ಆ ರೀತಿಯಲ್ಲಿ ಇರ್ತದೆ ಈ ವಾರದಲ್ಲಿ. ನಿಮಗೆ ಸ್ನೇಹಿತರಿಂದ, ಬಂಧುಗಳಿಂದ ಅದೇನು ತುಂಬ ಉಪಕಾರ, ಸಹಕಾರ ಸಿಗುತ್ತೆ. ಅವು ಪ್ರಯಾಣ ಚೆನ್ನಾಗಿರ್ತದೆ. ಮತ್ತು ಗೃಹ, ವಾಹನ ಖರೀದಿ ಮಾಡ್ತಕ್ಕಂಥ ಒಂದು ಶುಭ ಫಲವನ್ನು ಕಾಣ್ತಕ್ಕಂಥದ್ದು. ಪಿತೃಪಕ್ಷ ಕಳೆದುಕೊಳ್ಳಿ ಅಂಥದ್ದೊಂದು ಪ್ಲ್ಯಾನ್ ಸಿದ್ಧ ಆಗುತ್ತೆ. ಪಿತೃಪಕ್ಷ ಇದೆಯಲ್ಲ ಅಂತಂದರೆ ಅಂಥದ್ದೊಂದು ನಿರ್ಮಾಣಕ್ಕೆ, ಒಂದು ಆಲೋಚನೆಗೆ ಒಂದು ಬೀಜವನ್ನು ಬಿತ್ತು ಬಿಡ್ತಾನೆ ಬುಧ. ತುಂಬ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಆರೋಗ್ಯದಲ್ಲಿ ಸದೃಢತೆಯೂ ಕೂಡ ಇದೆ. ಗುರುಚಂದ್ರ ಒಟ್ಟಾಗಿದ್ದಾರೆ. ಹೀಗೆ ವಾರದ ಆದಿಯಲ್ಲಿ ನಿಮಗೆ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಬಲ ಚೆನ್ನಾಗಿದೆ. ಹಣದ ಬಲ, ಮಾತಿನ ಬಲ, ಇದೆಲ್ಲ ಕೌಶಲ್ಯ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಾತು, ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಸಹೋದರಲ್ಲಿ ಅಸಮಾಧಾನ ಇರುತ್ತದೆ. ಸಹೋದರ ವಿಚಾರದಲ್ಲಿ, ಸಹೋದರಿಯರಲ್ಲಿ ಸ್ವಲ್ಪ ಸೇವಕರು, ಸಹಾಯಕರು ಇಂಥವರಿಂದ ಸ್ವಲ್ಪ ತೊಡಕು, ಅಸಮಾಧಾನ, ಮನಸ್ತಾಪ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ಬುದ್ಧಿ ಸ್ವಲ್ಪ ಮಂಕಾಗುತ್ತೆ. ಉದರ ಬಾಧೆ ಸೂಚಿಸ್ತಾ ಇದೆ. ಅಲ್ಲಿ ಕಾರಣ ಕುಜ ಮತ್ತು ಮಾಂದಿಯರು ಪಂಚಮದಲ್ಲಿದ್ದಾರೆ ಗುರುವಾರ ಶುಕ್ರವಾರ. ಈ ಒಂದು ಬಾಧೆ ನರಳಬೇಕಾಗುತ್ತೆ. ಉದರ ಸಂಬಂಧಿ, ಹೊಟ್ಟೆ ಸಂಬಂಧಿ ಸ್ವಲ್ಪ ತೊಂದರೆ, ಅಪ್ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಆಹಾರದ ಕಡೆಗೆ ಗಮನ ತೆಗೆದುಕೊಳ್ಳಿ. ಆದರೆ ಚೆನ್ನಾಗಿದೆ. ಬುಧನ ಸಂಕ್ರಮಣ, ರವಿ ಸಂಕ್ರಮಣ ಒಂದು ಗೃಹ, ವಾಹನ ಸೌಖ್ಯಗಳನ್ನು, ಬಂಧು ಸೌಖ್ಯವನ್ನು, ಮಿತ್ರ ಸೌಖ್ಯವನ್ನು ಖಂಡಿತ ತಂದುಕೊಡುತ್ತೆ. ಅದರಲ್ಲಿ ಸಂಶಯ ಇಲ್ಲ. ಪರಿಹಾರಕ್ಕೇನಪ್ಪ ಮಿಥುನ ರಾಶಿಯವರಿಗೆ ಅಂತಂದರೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ಇದು 3 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ವ್ಯಯದಲ್ಲಿದ್ದಾನೆ. ಗುರು ಜೊತೆಗೆ ಆಪ್ತರಿಗಾಗಿ ತುಂಬ ಖರ್ಚು ಮಾಡಬೇಕಾದ್ದು, ಅಲೆದಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ವಾರದ ಆದಿಯಲ್ಲಿ. ಆಪ್ತರು ಇಷ್ಟಪಟ್ಟವರು ಅಂತ, ಆಪ್ತೇಷ್ಟರಿಗಾಗಿ ಅಂತ, ಅವರಿಗಾಗಿ ಸ್ವಲ್ಪ ಓಡಾಟ, ಅವರಿಗಾಗಿ ರಿಸ್ಕ್ ತಗೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಇರ್ತದೆ ಈ ವಾರ. ಸಹೋದರು, ಸೇವಕರ ಸಹಕಾರ ತುಂಬ ಚೆನ್ನಾಗಿರ್ತದೆ. ನೋಡಿ, ನಿಮ್ಮ ರಾಶಿಯಿಂದ ಬುಧ ತೃತೀಯಕ್ಕೆ, ರವಿ ತೃತೀಯಕ್ಕೆ ಹೋದಾಗ ಒಂದು ಶೂರತ್ವ, ಬೌದ್ಧಿಕ ಬಲ, ಹೋರಾಟ ಮಾಡಲಿಕ್ಕೆ ನಿಮಗೆ ಮನೋಬಲ ಜೊತೆಗೆ ಬುದ್ಧಿಬಲವೂ ಸೇರಿಬಿಡುತ್ತೆ. ಹೀಗಾಗಿ ಇಂಥದ್ದೊಂದು ಫಲವನ್ನು, ಶೂರತ್ವ, ಬಲ ಇವುಗಳನ್ನು ಸೂಚಿಸ್ತಾ ಇದೆ ಈ ವಾರದಲ್ಲಿ. ಮತ್ತು ಬಹಳ ಮುಖ್ಯವಾಗಿ ಈ ವಾರದಲ್ಲಿ ರವಿ ಧನಾಧಿಪತಿ ತೃತೀಯಕ್ಕೆ ಹೋದಾಗ ಸಹೋದರಲ್ಲಿರ್ತಕ್ಕಂಥ ಸಹೋದರ ಒಂದು ಸಹಕಾರ, ಅವರಿಂದಾಗಿ ಹಣಕಾಸಿನ ಸಂಪಾದನೆಗೆ ಒಂದು ದಾರಿ, ಅಥವಾ ನಿಮ್ಮ ಅವರ ಮಧ್ಯೆ ಇದ್ದಂಥ ಹಣಕಾಸಿನ ವ್ಯವಹಾರಗಳಲ್ಲಿ ಒಂದು ಚೇತರಿಕೆ, ಸಮಸ್ಯೆಗಳಿದ್ದರೆ ಅದರ ನಿವಾರಣೆ, ಇವುಗಳನ್ನೆಲ್ಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಕೆಲಸ, ವೃತ್ತಿಯ ಅಧಿಪತಿ ಕೂಡ ನಿಮಗೆ ಚತುರ್ಥದಲ್ಲಿ ತೊಂದರೆ ಇಲ್ಲ. ಶುಕ್ರದ ಮನೆಯಲ್ಲಿ ಸಂಚಾರವಾಗ ವೃತ್ತಿಯಲ್ಲೂ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಲಾಭಾಧಿಪತಿ ಶುಕ್ರ ಧನಸ್ಥಾನಕ್ಕೆ ಬಂದಿದ್ದಾನೆ. ಅಲ್ಲಿ ಶುಕ್ರನಿಗೆ ಸ್ವಲ್ಪ ಬಲ ಕಡಿಮೆ. ಹೀಗಾಗಿ ಸ್ತ್ರೀಯರಿಗೆ, ನೀವು ವ್ಯಾಪಾರ ವಹಿವಾಟು ಏನೋ ಬಿಸ್ನೆಸ್ ಮಾಡ್ತಾ ಇರ್ತಿರಲ್ಲ, ಫ್ಯಾಷನ್ ಡಿಸೈನು, ಮತ್ತೊಂದು ಈ ಥರದ ಬಟ್ಟೆ ಇತ್ಯಾದಿ, ಅಲಂಕಾರ ಸಾಧನ ವಸ್ತುಗಳು, ಇವುಗಳು ಬುಟಿಕ್ ಮತ್ತೊಂದು, ಅಂಥ ಕಡೆ ಸ್ವಲ್ಪ ಎಚ್ಚರವಾಗಿರಬೇಕು. ಅಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಇದ್ರ ಜೊತೆಗಿರ್ತಕ್ಕಂಥ ಫಲ ಅದು. ಹೆಣ್ಮಕ್ಳು ಆ ರೀತಿಯಲ್ಲಿ ಗಮನ ವಹಿಸಬೇಕು. ಮತ್ತು ಮಾತು ಅಷ್ಟೇ, ಮಾತು ಜಾರಿ ಬಿಡುತ್ತೆ. ಬೇಡದ ಮಾತುಗಳನ್ನು ಸಂದರ್ಭ ಅಲ್ವೋ ಹೌದೋ ಗಮನಿಸೋದಿಲ್ಲ, ಮಾತಾಡ್ಬಿಡ್ತೀರಾ, ಈ ರೀತಿಯ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರ ವಹಿಸಬೇಕು ಕರ್ಕಟಕ ರಾಶಿ. ವಾರಾಂತ್ಯದಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಜಗಳಗಳು ಉಂಟಾಗ್ತಕ್ಕಂಥದ್ದು,
ಕಾರಣ ಅಲ್ಲಿ ಮಾಂದಿ ಕುಜ ಒಟ್ಟಾಗಿದ್ದಾರೆ. ಈ ಕಾರಣದಿಂದ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಖರ್ಚು ನಷ್ಟ ಅಧಿಕವಾಗಿರ್ತದೆ ಇದೆ. ಈ ಶುಕ್ರ ಕಾರಣದಿಂದಾಗಿ, ಅಲ್ಲಿ ಕೇತು ಶುಕ್ರ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ. ಹಣಕಾಸಿನ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಹೆಚ್ಚು ಕರ್ಕಟಕ ರಾಶಿಯವರಿಗೆ. ಮತ್ತು ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಪ್ರಯಾಣದಲ್ಲಿ ಬಹಳ ಎಚ್ಚರ ವಹಿಸಬೇಕು. ಭೂ ವ್ಯಾಪಾರ ಮತ್ತೊಂದು ಇವುಗಳ ವಿಚಾರದಲ್ಲಿ ಕೋರ್ಟು ಕಚೇರಿ ಅಲದಾಟ ಇವುಗಳು ಕೂಡ ಉಂಟಾಗ್ಬಿಡಬಹುದು. ಮತ್ತು ಹೃದ್ರೋಗ, ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗಲಿಕ್ಕೆ ಅವಕಾಶಗಳು ಅದನ್ನು ಸೂಚಿಸ್ತಾ ಇದೆ. ಮತ್ತು ಬೆನ್ನಿನ ಭಾಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಆ ಭಾಗದಲ್ಲಿ ಸ್ಕಿನ್ನಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಈ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ. ಈ ಎಲ್ಲ ಎಚ್ಚರಿಕೆಗಳನ್ನು ತಗೋಬೇಕು ವಾರದ ಅಂತ್ಯದಲ್ಲಿ ಕರ್ಕಟಕ ರಾಶಿಯವರು. ಇದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಪರಿಹಾರ ಏನಪ್ಪ? ಕರ್ಕಟಕ ರಾಶಿಯವರಿಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ನೀವು ಪ್ರತಿ ದಿವಸ ಕೊಟ್ಟರೂ ಆಗುತ್ತೆ, ಅಥವಾ ಸೋಮವಾರ ಚಂದ್ರನ ವಾರ ಕೊಟ್ಟರೆ ಬಹಳ ಒಳ್ಳೆಯದು. ಕರ್ಕಟಕ ರಾಶಿಯ ಅಧಿಪತಿ ಚಂದ್ರನಿಗೆ ವಾರ ಯಾವುದು? ಸೋಮವಾರ. ಹೀಗಾಗಿ ಸೋಮವಾರ ದಿವಸ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಮೊಸರಿನಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇದೆಲ್ಲ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ನೀವು ಪ್ರಯತ್ನ ಮಾಡಬಹುದು. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ನಿಮಗೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ, ಧನಾಧಿಪತಿ ಜೊತೆಗೆ ಸೇರ್ತಾನೆ. ಹೀಗಾಗಿ ಮಾತು, ಬರವಣಿಗೆ, ಇಂತಹ ಕೌಶಲ್ಯ, ಆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೌಶಲ್ಯ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥದ್ದು. ಉಪನ್ಯಾಸಕರಿಗಂತೂ ಬಹಳ ತುಂಬ ಚೆನ್ನಾಗಿದೆ. ಹೀಗಾಗಿ ಆ ರೀತಿಯ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ವಿಶೇಷವಾದ ಬಲ ಬರುತ್ತೆ. ಹಣಕಾಸಿನ ಸಮೃದ್ಧಿ, ಧನಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನ ಸಮೃದ್ಧಿ ಅಂತ ಹೇಳುತ್ತೆ. ಹೀಗಾಗಿ ಹಣಕಾಸಿಗೆ ಕೊರತೆ ಉಂಟಾಗದೆ, ನಾನು ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ, ದೇವರು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ ಅನ್ನೋ ಒಂದು ಸಮಾಧಾನವೂ ಸೇರಿದ ಹಾಗೆ ಹೆಚ್ಚಿನ ಸಂಪಾದನೆಗೂ ದಾರಿ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಚೆನ್ನಾಗಿದೆ. ಕುಟುಂಬದವರು ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ. ಔಷಧ ಕ್ಷೇತ್ರ, ಯಾವುದನ್ನು ನಾವು ಮೆಡಿಕಲ್ ಫೀಲ್ಡ್ ಅಂತೀವೋ ಆ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಪರಿಶ್ರಮ ಇದೆ. ಕಾರಣ ಏನಪ್ಪ ಅಂದರೆ, ನಿಮ್ಮ ರಾಶಿಯಿಂದ ಶುಕ್ರ ನೋಡಿ, ಈ ಹೊತ್ತೇ ಶುಕ್ರನ ಪ್ರವೇಶ ಆಗುತ್ತೆ. ಅದು ಸಿಂಹರಾಶಿ, ನಿಮ್ಮ ರಾಶಿಗೆ. ಅದೇನಪ್ಪ ಅಂದರೆ, ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡ, ಕಿರಿಕಿರಿ ಇವುಗಳನ್ನು ತರುತ್ತೆ. ಹಣ ಇದೆ, ಮತ್ತೊಂದಿದೆ, ಮಾತಿದೆ, ಹೌದು. ಆದರೆ ಈ ಕಿರಿಕಿರಿ ಅದೂ ಕೂಡ ಇದೆ. ಇಡೀ ಶರೀರ ಚೆನ್ನಾಗಿರುವಾಗ ಎಲ್ಲೋ ಯಾವುದೋ ಒಂದು ಭಾಗದಲ್ಲಿ ಗಾಯ ಆಗಿರುತ್ತಲ್ವ, ಅದರ ಬಾಧೆ ಇದ್ದಿದ್ದೇ. ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಕಿವಿಚ ಎಲ್ಲ ಹೌದು, ಆದರೆ ಆ ಬಾಧೆ ಇದೆಯಲ್ಲ. ಹಾಗೆ ನಿಮಗೆ ವೃತ್ತಿಯಲ್ಲಿ ಒಂದು ತೊಡಕು, ತೊಂದರೆಗಳು, ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ ಬರತಕ್ಕಂಥದ್ದು, ಹೈರಾಣಾಗಿ ಸಾಕಪ್ಪ ಕೆಲಸ ಬಿಟ್ಬಿಡಲ್ಲ, ಈ ರೀತಿಯ ಒಂದು ಪ್ರೆಷರ್. ಕುಕ್ಕರ್ ಒಳಗೆ ಬೇಯ್ತಲ್ಲ ತರಕಾರಿಗಳೆಲ್ಲ, ಆ ರೀತಿಯ ಪ್ರೆಷರ್ ನಿಮಗೆ ಸುತ್ತಾ ಇರುತ್ತೆ. ಈ ರೀತಿಯಲ್ಲಿ ಒಂದು ತೊಡಕಿದೆ. ವೃತ್ತಿಯಲ್ಲಿ ಸ್ವಲ್ಪ ಬಹಳ ಜಾಗ್ರತೆ ವಹಿಸಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಹೋದರಲ್ಲಿ ಮನಸ್ತಾಪಗಳು, ಭಯ, ಆತಂಕದ ವಾತಾವರಣ. ಅಲ್ಲಿ ಕುಜ ಮಂದಿ ಒಟ್ಟಾಗಿದ್ದಾರೆ. ಗುರುವಾರ ಶುಕ್ರವಾರ ಬಹಳ ಜಾಗ್ರತೆಯಿಂದ ಇರಬೇಕು. ನಿಮಗೆ ಆಗಂತುಕ ಸಮಸ್ಯೆಗಳು ಅಚಾನಕ್ಕಾಗಿ ಬಂದುಬಿಡ್ತಲ್ಲ, ಇದು ನೀವು ಕಲ್ಪನೆಯನ್ನು ಮಾಡಿರಲ್ವಲ್ಲ, ವಿಧಿ ಯಾವುದೋ ತಂದು ಇಡುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ತೊಂದರೆ ಆಗಬಹುದು, ಸಾಧ್ಯತೆ ಇರ್ತದೆ, ಹುಷಾರು. ಆದರೆ ಉಪನ್ಯಾಸಕರಿಗೆ, ಗಣಿತಜ್ಞರಿಗೆ, ಯಾವುದನ್ನು ನಾವು ಅಕೌಂಟ್ಸ್ ಫೀಲ್ಡ್ ಅಂತೀವೋ, ಅಂದರೆ ಯಾವುದನ್ನು ಈ ಕಾಮರ್ಸ್ ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಎಲ್ಲ ಶಾಖೆಗಳು ಗಮನಿಸ್ಕೋಬಹುದು, ಚೆನ್ನಾಗಿದೆ. CA, ICW ಇತ್ಯಾದಿ ಆ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಸಿಂಹರಾಶಿಯವರು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಅದು ಸ್ವಲ್ಪ ಆರೋಗ್ಯ ತೊಂದರೆ ಇದ್ದರೆ ಅದನ್ನು ನಿವಾರಣೆಗೊಳಿಸುತ್ತೆ, ಆತಂಕ ಬೇಡ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಬುಧನ ಸಂಚಾರ ನಿಮಗೆ ಈ ತುಂಬ ವಿಶೇಷವಾದ ಫಲ ತಂದುಕೊಡುತ್ತೆ. ಅಲ್ಲಿ ವಸ್ತುತಃ ತ್ಯಾಗ ಮನೋಭಾವ, ತ್ಯಾಗಿ ಜ್ಞ ಪ್ರಚುರ ಗುಣವಾನ್ ಅಂತ ಹೇಳುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸದ್ಬುದ್ಧಿ ಬರುತ್ತದೆ. ಪ್ರಚುರ ಗುಣವಾನ್, ಒಳ್ಳೆಯ ರೀತಿಯ ಮಾತು ಪ್ರಚಾರಕ್ಕೆ ಬರತಕ್ಕಂಥದ್ದು. ಇಷ್ಟು ದಿವಸ ಇರಲಿಲ್ಲ ರೀ ಯಾವುದೋ ಒಂದು ಮಾತು ಈ ರೀತಿಯಲ್ಲಿ ನನ್ನನ್ನು ವಿಶ್ವವ್ಯಾಪಕತೆ ತಂದುಬಿಟ್ಟಿದೆ ನನಗೆ, ಈ ರೀತಿಯ ಒಂದು ಪ್ರಸಿದ್ಧಿ ಅಂತೀವಲ್ಲ ಅದು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ಯುಕ್ತಿ, ಆಲೋಚನೆ ಮಾಡಿ ಹೇಗೆ ಈ ಸಂದರ್ಭವನ್ನು ನಾನು ಬಳಸ್ಕೋಬಹುದು, ಅದು ಒಳ್ಳೆಯದಕ್ಕೆ, ಒಳ್ಳೆಯ ರೀತಿಯ ಆಲೋಚನೆ. ಕೆಲವರು ಸಂದರ್ಭವಶಾತ್ ಕಾರ್ಯವಾಸಿ ಅಂತಾರಲ್ಲ, ಆ ರೀತಿಯಲ್ಲ, ಇದು ಒಳ್ಳೆಯದಕ್ಕೆ ಇಂಥದ್ದೊಂದು ಒಳ್ಳೆಯ ಕಾರ್ಯ ಬಂದಿದೆ, ಒಳ್ಳೆಯ ಕಾಲ ಬಂದಿದೆ, ಇದನ್ನು ಹೇಗೆ ಒಳ್ಳೆಯ ಸದ್ವಿನಿಯೋಗ ಮಾಡಲಿ, ಈ ರೀತಿಯ ಒಂದು ಆಲೋಚನೆ ಬರುತ್ತೆ. ತುಂಬ ಬುದ್ಧಿವಂತಿಕೆ, ಅದು ಬಹಳ ಒಳ್ಳೆಯದು. ವೈದ್ಯಕೀಯ ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಆಯುರ್ವೇದ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ವಿಶಿಷ್ಟವಾದ ಫಲ ಕೊಡ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಈ ಬುಧ ಮುಖ್ಯವಾಗಿ ಶಾಸ್ತ್ರ ಚಿಂತನೆ, ಉಪನ್ಯಾಸವೋ ಅಥವಾ ಇನ್ಯಾವುದೋ ಅಧ್ಯಯನ, ಸಂಶೋಧನೆ, ಈ ರೀತಿಯಲ್ಲಿ ನೋಡಿ ಅಂತಹ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ, ವಿಶೇಷವಾದ ಸೌಕರ್ಯ. ವೃತ್ತಿಯ ಅಧಿಪತಿಯೂ ಹೌದು. ಹೀಗಾಗಿ ನಿಮ್ಮ ಬಲದಿಂದ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಾಗ್ಬಿಡುತ್ತೆ ಈ ಒಂದು ಬುಧನ ಬಲದಿಂದ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ.
ವಾರಾಂತ್ಯದಲ್ಲಿ ಹಣಕಾಸಿನ ನಷ್ಟ, ಕುಟುಂಬ ಕಲಹ ಉಂಟಾಗುತ್ತೆ. ಆಹಾರ ಮಾತುಗಳು ಸ್ವಲ್ಪ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಜಗಳ ಆಗಬಹುದು, ಸ್ವಲ್ಪ ಹುಷಾರು. ಯಾಕೆ ಅಂತಂದರೆ ಧನಾಧಿಪತಿ ನಿಮ್ಮ ರಾಶಿಯಿಂದ ಶುಕ್ರ ಅವನು ವ್ಯಯದಲ್ಲಿ ಬಂದಾಗ ಕುಟುಂಬದಲ್ಲಿ ನಷ್ಟ, ಅಲ್ಲಿ ಕುಜನು ಮಾಂದಿಯು ಸೇರಿದಾಗ ಘರ್ಷಣೆಗಳು, ಕುಟುಂಬ ವ್ಯಯ, ಮನೆಯಿಂದ ದೂರ ಇರತಕ್ಕಂಥದ್ದು, ಮನೆ ಕಂಡ್ರೆ ಆಗೋದಿಲ್ಲ. ಕೆಲಸ ಕಾರ್ಯಗಳು ಮಾತ್ರ ತುಂಬ ಚೆನ್ನಾಗಿದೆ, ಅಲ್ಲೂ ಪ್ರಸಿದ್ಧಿ ಇದೆ, ಹೊರಗೆಲ್ಲ ಚೆನ್ನಾಗಿದೆ, ಲೋಕೋಪಕಾರಿ, ಮನೆಗೆ ಮಾರಿ ಅಂತೀವಲ್ಲ, ಆ ರೀತಿಯಲ್ಲಿ ಆಗ್ಬಿಡೋ ಸಾಧ್ಯತೆ ಇರ್ತದೆ ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ. ಇದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಶುಕ್ರನ ವ್ಯಯ ಸಂಚಾರ ಏನಾಗುತ್ತೆ ನಿಮಗೆ, ಮಾತು ಅಷ್ಟೇ, ಮಾತಿನಿಂದ ನಷ್ಟ ಮಾಡ್ಕೊಳ್ತಕ್ಕಂಥದ್ದು. ಹೆಣ್ಣುಮಕ್ಕಳು ಅಷ್ಟೇ, ಕುಟುಂಬದಲ್ಲಿ ನಿಮ್ಮ ಮಾತು ಇನ್ನೊಬ್ಬರಿಗೆ ಅಸಹನೀಯ ಆಗಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರ ವಹಿಸಿ, ಮಾತಾಡುವಾಗ ಜಾಗ್ರತೆಯಿಂದ ಇರಿ. ಕುಜ ಮಂದಿ ಸೇರಿದಾಗ ಹೊರಟು ಮಾತು ಬರುತ್ತೆ, ಅವಾಚ್ಯ ಶಬ್ದಗಳು ಮಾತಾಡ್ಬಿಡ್ತೀರಾ. ಅದೇನಾಗುತ್ತೆ, ನಿಮ್ಮ ವ್ಯಕ್ತಿತ್ವ ಹಾಳು ಮಾಡುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಇರಲಿ. ಆಹಾರ ಕೂಡ ಖಾರ ಪದಾರ್ಥ ತಿನ್ನೋದು, ಸ್ಪೈಸಿ ಇಷ್ಟ ಆಗ್ತಕ್ಕಂಥದ್ದು ಈ ಥರದ್ದಾಗುತ್ತೆ, ಮತ್ತು ಅದರಿಂದ ಶರೀರ ಹಾಳಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಕನ್ಯಾ ರಾಶಿಯವರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡ್ತಕ್ಕಂಥದ್ದು, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವೆರಡೂ ಬೇಕು. ಈ ವಾರದಲ್ಲಿ ತಾವು ಇದನ್ನು ದಯವಿಟ್ಟು ಮಾಡಿ. ಇದು ಕನ್ಯಾವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೂ ಧನಸ್ಸು ರಾಶಿಗಳ ಫಲಾಫಲ ಹೇಗಿದೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ಗುರುಚಂದ್ರ ಯುತಿ ಭಾಗ್ಯದಲ್ಲಿ ತುಂಬ ಒಳ್ಳೆಯದು. ಅದು ಧರ್ಮ ಕಾರ್ಯಗಳು, ಶ್ರದ್ಧೆಯಿಂದ ಕಾರ್ಯ ಮಾಡ್ತಕ್ಕಂಥ ಒಂದು ಗುಣ, ಗುರು ಹಿರಿಯರಲ್ಲಿ ಒಂದು ಸತ್ಕಾರ್ಯಗಳು, ಅವರಲ್ಲಿ ಒಂದು ಒಳ್ಳೆಯ ಮನೋಭಾವನೆ, ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿರ್ತಕ್ಕಂಥ ಅನುಕೂಲಗಳು. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಇದೆ. ಅದೇನು ಅಷ್ಟು ಗಾಬರಿ ಮಾಡ್ಕೋಬೇಡಿ, ತೊಂದರೆ ಇಲ್ಲ. ಆದರೆ ಬಹಳ ಪ್ರಧಾನವಾಗಿ ವೃತ್ತಿಯ ಅಧಿಪತಿ ಗುರು ಒಟ್ಟಾಗಿದ್ದಾರೆ ಭಾಗ್ಯದಲ್ಲಿ. ಹೀಗಾಗಿ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಸತ್ಕಾರ್ಯಗಳಲ್ಲಿ ಮುಖ್ಯವಾಗಿ ಈ ಪಿತೃಕಾರ್ಯ ಅನ್ನೋದೇ ದೊಡ್ಡ ಕಾರ್ಯ, ಅಂಥವುಗಳಲ್ಲಿ ಶ್ರದ್ಧೆಯಿಂದ ಭಾಗವಹಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಒಳ್ಳೆಯ ಆಲೋಚನೆ ನಿಮಗೆ ಬರುತ್ತೆ. ಅದು ಈ ವಾರದ ಆದಿಯಲ್ಲಿರ್ತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಬುಧ, ರವಿ ಎಲ್ಲ ಈ ವಾರದಲ್ಲೇ ಬಂದುಬಿಡ್ತಾರೆ, ವ್ಯಯಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಏನಾಗುತ್ತೆ, ಸ್ವಲ್ಪ ಹೆಚ್ಚಿನ ಖರ್ಚು ಉಂಟಾಗ್ತಕ್ಕಂಥದ್ದು. ಆತ್ಮೀಯರಿಗಾಗಿ, ಫ್ರೆಂಡ್ಸಿಗಾಗಿ, ಬಹಳ ಮುಖ್ಯವಾಗಿ ಸ್ನೇಹಿತರಿಗೆ ಅತಿಯಾದ ಖರ್ಚು ಮಾಡ್ತೀರಾ, ಮನೇಲಿ ಬಯಸ್ಕೊಳ್ತೀರಾ. ಎಷ್ಟು ಅಂತ ಖರ್ಚು ಮಾಡೋದು, ಅವರಿಗೆ ಒಂದು ಹಂತ ಬೇಡವಾ, ಒಂದು ಗಡಿ ಬೇಡವಾ, ಒಂದು ಚೌಕಟ್ಟು ಬೇಡವಾ ಅಂತ ಹೀಗೆ ಬಯಸ್ಕೊಳ್ತೀರಾ. ಅದು ಬಯಸ್ಕೊಂಡು ಮತ್ತದೇ ಮಾರನೇ ದಿವಸ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿ ಪ್ರೀತಿ ಪಾತ್ರರಿಗೆ, ವಿಶ್ವಾಸಕ್ಕೆ ಅರ್ಹರಾಗಿರೋರಿಗೆ ನಿಮ್ಮನ್ನೇ ನೀವು ಕೊಡ್ಕೊಂಡ್ಬಿಡ್ತೀರಾ. ಆ ಮಟ್ಟಿಗಿನ ಒಂದು ಫಲ ನಿಮ್ಮ ರಾಶಿಗೆ ಬರೆದಿದೆ ಈ ಒಂದು ವಾರದಲ್ಲಿ, ವಾರದ ಆದಿಯಲ್ಲಿ. ರವಿ ಕೂಡ ವ್ಯಯಕ್ಕೆ ಬರ್ತಾನೆ, ಲಾಭಾಧಿಪತಿ. ಹೀಗಾಗಿ ಹೆಚ್ಚಿನ ಖರ್ಚು ಆಗುತ್ತೆ. ಗಮನ ಇಟ್ಕೋಬೇಕು, ಖರ್ಚಿನ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ತೀವ್ರ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಬಂದ ಲಾಭ ಕಳ್ಕೊಳ್ತೀರ. ಹೇಳ್ನಲ್ಲ, ರವಿ ಎಲ್ಲ ವ್ಯಯಕ್ಕೆ ಬಂದಾಗ ಸ್ವಲ್ಪ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಕಡೆಗೆ ಗಮನ ಬರುತ್ತೆ. ಖರ್ಚಾದರೂ ಚಿಂತೆ ಇಲ್ಲ, ಇದನ್ನು ಮಾಡಿಸ್ಬಿಡೋಣ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಇದನ್ನು ಯಾವುದೋ ಒಂದು ಬಗೆಯ ಇನ್ವೆಸ್ಟ್ಮೆಂಟಿಗೆ ಒಂದು ಸ್ವಲ್ಪ ಆಲೋಚನೆ ಬರ್ತಕ್ಕಂಥದ್ದು, ಶೇರ್ಸು ಮತ್ತೊಂದು ಬುಧನಲ್ಲಿ ಸೇರಿಬಿಟ್ಟಿದ್ದಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಹೆಚ್ಚಿನ ಆ ರೀತಿಯ ಆಲೋಚನೆಗಳು ಬಂದುಬಿಡುತ್ತೆ. ಸ್ವಲ್ಪ ಚೌಕಟ್ಟು ಬೇಕು, ಆ್ಯಕ್ಚುಲಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ವೃತ್ತಿಯಲ್ಲೂ ಕಿರಿಕಿರಿ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಚಂದ್ರನು ಸ್ವಲ್ಪ ಬೇಗ ಅಲ್ಲಿ ಶುಕ್ರನ ಜೊತೆಗೆ ಸಂಚರಿಸ್ತಾನೆ. ಕೊನೆಗೆ ರವಿ ಕೃಷ್ಣ ಪಕ್ಷದ ಚಂದ್ರ ಅಲ್ವಾ, ಹೀಗಾಗಿ ಸ್ವಲ್ಪ ಬಲ ಕಡಿಮೆ ಆಗುತ್ತೆ. ಹೀಗಾಗಿ ಹೆಚ್ಚಿನ ಪ್ರೆಷರ್ ಅನುಭವಿಸಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಈ ದಿವಸವೇ ಅವನು ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು. ಮೊಣಕಾಲಿಂದ ಕೆಳಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ, ಬಹಳ ಎಚ್ಚರ ವಹಿಸಿ. ವಾರದ ಅಂತ್ಯದಲ್ಲಿ ಶಿರೋಬಾಧೆ, ಕಣ್ಣು ಮತ್ತು ತಲೆಗೆ ಸ್ಕಿನ್ ಅಲರ್ಜಿ, ತಲೆ ಭಾಗದಲ್ಲಿ ಅಲರ್ಜಿ, ಕೂದಲು ಸಮಸ್ಯೆಗಳು, ಈ ರೀತಿಯಲ್ಲಿ ಆಗ್ತಕ್ಕಂಥ ಹೇರ್ಸು ಅದು ಫಾಲ್ ಆಗ್ತಕ್ಕಂಥದ್ದು, ಮತ್ತೊಂದು ಇಚ್ಚಿಂಗೋ, ಈ ರೀತಿಯಲ್ಲಿ ಜಾಸ್ತಿ ಇದೆ. ಬಹಳ ಎಚ್ಚರ ವಹಿಸಬೇಕು ವಾರದ ಅಂತ್ಯದ ವೇಳೆಗೆ ತುಲಾರಾಶಿಯವರು ಬಹಳ ಗಮನ ವಹಿಸಿ. ಇದಕ್ಕೆ ಪರಿಹಾರ ಏನಪ್ಪ ತುಲಾರಾಶಿಯವರಿಗೆ ಅಂತಂದರೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಇದು ತುಂಬ ಅನುಕೂಲ ಆಗುತ್ತೆ. ಶ್ರೀ ಸೂಕ್ತದಿಂದ ಅಭಿಷೇಕ ಮಾಡಿಸಿ ಅದನ್ನು ತೀರ್ಥ ತಗೊಳ್ಳಿ, ಅದು ತುಂಬ ಸಹಾಯ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಲಾಭ, ಕುಟುಂಬದಲ್ಲಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಂಕಟ, ಅದಿರಲಿ. ಸ್ತ್ರೀಯರಿಗೆ ನಷ್ಟ, ಅಲೆದಾಟ, ಸಜ್ಜನರ ಭೇಟಿ, ಉತ್ತಮ ಸಲಹೆ ಇಷ್ಟನ್ನು ಸೂಚಿಸ್ತಾ ಇದೆ. ಆದರೆ ನಿಮ್ಮ ರಾಶಿಯಿಂದ ಲಾಭಕ್ಕೆ ಬರ್ತಾ ಇರತಕ್ಕಂಥ ಬುಧ, ರವಿ, ಕರ್ಮಾಧಿಪತಿ ಬುಧ ರವಿ ಲಾಭಸ್ಥಾನಕ್ಕೆ ಬಂದುಬಿಟ್ರೆ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ 17ನೇ ತಾರೀಕಿನ ಮೇಲೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನೀವು ಏನು ಅಂದ್ಕೊಳ್ತೀರೋ ಅದು ನಿರ್ಮಾಣವಾಗುತ್ತೆ, ಆ ಫಲ ಬರ್ತದೆ. ಅದೃಷ್ಟವಶಾತ್ ವಿಧಿಯಿಂದ ಇದು ನಿರ್ಮಾಣವಾಗುತ್ತೆ. ಅದನ್ನು ಕಂಡುಕೊಳ್ಳೋಕೆ ಅವಕಾಶ ಇದೆ ನೋಡಿ.
ವಿಧಿ ಏನು ಸಂಚನ್ನು ರೂಪಿಸ್ತಾ ಇದೆ ಅಂತ ಗ್ರಹಗಳ ಒಂದು ಫಲ, ಅವುಗಳ ಸಂಕ್ರಮಣದ ಮೇಲೆ ವಿಧಿಯ ನಡೆ ಏನು ಅಂತ ಗುರುತಿಸಬಹುದು. ಹೀಗೆ ಅಂತಲ್ಲ, ಒಂದಷ್ಟರ ಮಟ್ಟಿಗೆ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಅಂತೀವಲ್ಲ, ಅದು ಜಾಸ್ತಿ ಇದೆ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಬಡ್ತಿ ಸಿಗ್ತಕ್ಕಂಥದ್ದು, ಇನ್ನೇನೋ ವಿಶೇಷ ಸೌಕರ್ಯಗಳು ಬರ್ತಕ್ಕಂಥದ್ದು, ಅಥವಾ ಹೊಸ ಕೆಲಸವೇ ಸಿಗ್ಬಿಡ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಲಿಪಿಶಾಸ್ತ್ರಜ್ಞರಿಗೆ, ಗಣಿತಜ್ಞರಿಗೆ ತುಂಬ ಚೆನ್ನಾಗಿದೆ. ಲಾಯರ್ಸಿಗೆ ತುಂಬ ಚೆನ್ನಾಗಿದೆ. ವಾದ ಮಾಡುವಂಥ ಶಕ್ತಿ, ಆ ಬುದ್ಧಿ ಎಲ್ಲಿತ್ತೋ ಅಂತೂ ಹೊಳಿತು, ಬಂತು, ಆಯಿತು ಅಂತ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಅದು ತುಂಬ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರ ವಾರದ ಅಂತ್ಯದಲ್ಲಿ ನೋಡೋಣ. ವಾರಾಂತ್ಯದಲ್ಲಿ ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ, ಹುಷಾರು. ಆರೋಗ್ಯದಲ್ಲಿ ಹೆಚ್ಚಿನ ಹಾನಿ, ಹೆಚ್ಚಿನ ವ್ಯಯ ಕೂಡ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪಗಳು. ನೋಡಿ, ಶುಕ್ರ, ಸಪ್ತಮಾಧಿಪತಿ ಶುಕ್ರ ಅಲ್ಲಿ ಶತ್ರು ಕ್ಷೇತ್ರದಲ್ಲಿ ಸಂಚರಿಸುವಾಗ ಕೆಲಸವೇ ನಿಮಗೆ ಶತ್ರುವಾಗ್ಬಿಡುತ್ತೆ ದಾಂಪತ್ಯ ವಿಚಾರಕ್ಕೆ. ಬೇರೆಲ್ಲ ಓಕೆ, ಕೆಲಸದಲ್ಲಿ ಯಶಸ್ಸು ಅದೆಲ್ಲ ಇದೆ, ಆದರೆ ಹೆಚ್ಚಿನ ಕೆಲಸದ ವೇಳೆ ಅಲ್ಲಿ ಕಳೆದು ಕೊನೆಗೆ ಮನೆಯಲ್ಲಿ ಬಯಸ್ಕೊಳ್ಳೋದಾಗುತ್ತೆ. ಮನೆ ಕಂಡ್ರಾಗಲ್ಲ, ಮನೆ ಸೇರೋದಿಲ್ಲ. ಹೀಗೆ ಆ ಸಂಗಾತಿಯಿಂದ ಒಂದು ಆರೋಪದ ಪಟ್ಟಿ, ಸುರಿ ಮಳೆ ಬಂದು ನಿಮ್ಮನ್ನು ಬಿಸಿ ಮಾಡಿಬಿಡುತ್ತೆ. ಅದು ಮಳೆಯೇ ಆದರೂ ನಿಮಗೆ ಮಹಾ ಹಾನಿ, ಬಿಸಿ ಉಂಟು ಮಾಡುತ್ತೆ. ಈ ರೀತಿಯಲ್ಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಲಾಭ ತುಂಬ ಚೆನ್ನಾಗಿದೆ, ಅಂತೂ ನಿಮಗೆ ಹೆಚ್ಚಿನ ಫಲ ಚೆನ್ನಾಗಿದೆ. ವೃತ್ತಿ ವಿಚಾರದಲ್ಲಿ ಆತಂಕ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಕೊನೆಯಲ್ಲಿ ನಿಮಗೆ ಕಾಲಿಗೆ ಬಾಧೆ ಹೇಳಿದ್ನಲ್ಲ, ಅದು ತುಂಬ ತೊಂದರೆ ಮಾಡಬಹುದು. ಹೀಗಾಗಿ ಇದನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿ ಅನಿಸೋದು. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಹೊಸ ಕಾರ್ಯಗಳಲ್ಲಿ ಆಸಕ್ತಿ, ಅವಕಾಶಗಳು ಸಿಗ್ತಕ್ಕಂಥದ್ದು, ದೈವಾನುಕೂಲದಿಂದ ಗೆಲುವು ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ. ಧನುರಾಶಿಯವರಿಗೆ ಏನು ಎಲ್ಲ ತುಂಬ ಚೆನ್ನಾಗೇ ಇದೆಯಲ್ಲ. ಈ ಬುಧನ ಸಂಚಾರ, ರವಿ ಸಂಚಾರ ನಿಮ್ಮ ಪಾಲಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಿರ್ಮಾಣ ಮಾಡುತ್ತೆ. ಪ್ರಯತ್ನ ಮಾಡಬೇಕು ನೀವು, ಅದಕ್ಕೆ ವಿಶೇಷ ಫಲ ಸಿಕ್ಬಿಡುತ್ತೆ. ನಿಮಗೂ ಕೂಡ ಬಡ್ತಿ ಸಿಗ್ತಕ್ಕಂಥದ್ದು, ವಿಶೇಷ ಅವಕಾಶಗಳು, ಅನುಕೂಲಗಳು ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕ್ಷಮಾಗುಣ. ಕೆಲಸದಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗಿ ಯಾರೋ ಏನೋ ತೊಂದರೆ ಮಾಡಿದ್ದಾರೆ ಅಂದರೆ ಆಯಿತು ಕ್ಷಮಿಸೋಣ ಅಂತಕ್ಕಂಥ ಒಂದು ಮನೋಭಾವ, ಉತ್ತಮ ಒಳ್ಳೆಯ ಮನೋಭಾವ ಅದು ಉಂಟಾಗುತ್ತೆ. ವಾರದ ಆದಿಯಲ್ಲಿ ನಿಮಗೆ ಗುರುಚಂದ್ರ ಯುತಿಯೇ ವ್ಯಾಪಾರಿಗಳಿಗೆ, ಅದರಲ್ಲೂ ಈ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ, ಸಿಹಿ ಪದಾರ್ಥದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಸ್ವೀಟ್ ಸ್ಟಾಲ್ ಅಂತೀವಲ್ಲ, ತುಂಬ ಚೆನ್ನಾಗಿದೆ. ವಿಶೇಷ ಲಾಭ ಪಡಿತೀರ. ವಾರ ಆದಿ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ವಿದೇಶ ವಹಿವಾಟಿನ ಅನುಕೂಲಗಳು ನಿಮಗೆ ತುಂಬ ಚೆನ್ನಾಗಿರ್ತದೆ. ಆತಂಕ ಬೇಡ. ಲಾಭದಾಯಕವಾಗಿರ್ತದೆ. ವ್ಯಾಪಾರಿಗಳಿಗಂತೂ ವಿಶೇಷ ಲಾಭ. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಬುಧನ ಫಲ ನಿಮಗೆ ತುಂಬ ಪ್ರಸಿದ್ಧಿಗೆ ಬರ್ತೀರ. ಕರ್ಮಸ್ಥಾನ ಅಂತಕ್ಕಂಥದ್ದು ಅದು ನಿಮ್ಮನ್ನು ಬೆಳಕಿಗೆ ತರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಕಾರ್ಯದಿಂದ ನೀವೊಂದು ವಿಶಿಷ್ಟ ಸಾಧನೆ ಮಾಡಿ ಏನೋ ಹೆಸರು, ಐಡೆಂಟಿಟಿ ಸಿಕ್ತಪ್ಪ ನನಗೆ ಈ ಹೊತ್ತಿನಿಂದ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ತಂದುಕೊಡ್ತಾನೆ. ಯೋಚನೆ ಮಾಡಬೇಡಿ. ಪರಿಹಾರಕ್ಕೆ ಏನಪ್ಪ ಧನುರಾಶಿಯವರಿಗೆ ಅಂತಂದರೆ, ಇಷ್ಟ ದೇವತಾರಾಧನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಇಷ್ಟ ದೈವ ಇರುತ್ತಲ್ಲ, ಆ ಪ್ರಾರ್ಥನೆ ಮಾಡಿದ್ರೆ ಸಾಕು. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಇದು ಧನುವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಶಾಸ್ತ್ರಿಗಳೇ, ಇಡೀ ವಾರ ಕಡೆಯ 3 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ವೃತ್ತಿಯಲ್ಲಿ ಅಸಮಾಧಾನ, ನಷ್ಟ, ದೈವಾನುಕೂಲ, ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಅನ್ಯೋನ್ಯತೆ, ಸಾಲ, ಶತ್ರುಗಳ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ಮಕರ ರಾಶಿಯವರಿಗೆ ಏನಾಗಿದೆ ನೋಡಿ, ನಿಮ್ಮ ರಾಶಿಯಲ್ಲಿ ಹಾಗೂ ವ್ಯಯದಲ್ಲಿ ಮಂದಿಯ ಸಂಚಾರ ಆಗುತ್ತೆ ಪ್ರಾರಂಭದಲ್ಲಿ, ನಾಳೆ ಮತ್ತು ನಾಳೆದು. ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಬುದ್ಧಿಗೆಡುತ್ತೆ. ಮುಖ್ಯವಾಗಿ ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಬಹಳ ಮುಖ್ಯವಾಗಿ ನಿಮ್ಮ ಸಂಗಾತಿಯ ವಿಚಾರದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗಬಹುದು. ಗುರುಚಂದ್ರರು ಒಳ್ಳೆಯದೇ, 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ರೋಗ ನಿವಾರಣೆ ಮಾಡ್ತಾರೆ. ಆದರೂ ಸಂಗಾತಿ ವಿಚಾರದ ಸ್ವಲ್ಪ ಹುಷಾರು. ಸಣ್ಣ ಪುಟ್ಟ ಒಂದು ತೊಂದರೆಗಳು ಬಂದುಬಿಡಬಹುದು. ಅದು ನಿಮ್ಮ ಮನಸ್ಸನ್ನು ರಾಡಿಗೊಳಿಸುವ ಸಾಧ್ಯತೆ ಇರ್ತದೆ. ವೃತ್ತಿಯಲ್ಲಿ ಅಸಮಾಧಾನ, ನಷ್ಟತೆ ಇದೆ. ಅದು ಕಾರಣ ಕುಜನ ಸಂಚಾರ, ಜೊತೆಗೆ ಮಾಂದಿಯು ಮುಂದೆ ಬರ್ತಾ ಸಂಚರಿಸ್ತೇವೆ. ಬಹಳ ಮುಖ್ಯವಾದ ವಿಚಾರ ನಿಮಗೇನಪ್ಪ ಅಂತಂದರೆ, ಬುಧನ ಸಂಕ್ರಮಣ, ರವಿ ಸಂಕ್ರಮಣ ಅಂತಕ್ಕಂಥದ್ದು ಒಂದು ಭಾಗ್ಯಸ್ಥಾನಕ್ಕೆ ಬಂದಾಗ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯೋದಯ ಅಂತ. ಇವೆಲ್ಲ ಸಮಸ್ಯೆ ಇದೆ ಹೌದು, ಆದರೂ ದೈವಾನುಕೂಲ, ವಿಧಿಯ ಸಹಾಯದಿಂದ, ವಿಧಿಯ ದೃಷ್ಟಿಯಿಂದ ನಿಮ್ಮ ಕಷ್ಟಗಳು ಪಾರಾಗ್ಬಿಡುತ್ತೆ. ಆ ರೀತಿಯಲ್ಲಿ ಬುಧ ಎಲ್ಲ ಬಗೆಯ ಅನುಕೂಲಗಳನ್ನು ಉಂಟು ಮಾಡಿಕೊಡ್ತಾನೆ. ಹೀಗಾಗಿ ಇದು ಅದೃಷ್ಟ ದೇವತೆಯ ಒಲುಮೆ ನಿಮಗಿರುತ್ತೆ ಈ ವಾರದ ಆದಿಯಲ್ಲಿ. ಹೀಗಾಗಿ ಆತಂಕ ಮಾಡ್ಕೊಬೇಡಿ, ಹೆಚ್ಚಿನ ಯೋಚನೆ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಹೇಗಿರ್ತದಪ್ಪ ಅಂದರೆ, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸರಿ ಹೋಗುತ್ತೆ, ತೊಂದರೆ ಇಲ್ಲ. ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿರ್ತದೆ.
ಧರ್ಮ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ವೃತ್ತಿಯಲ್ಲಿ ತೊಡಕುಗಳು, ವಿಘ್ನಗಳು, ಸ್ವಲ್ಪ ಕಿರಿಕಿರಿಯ ವಾತಾವರಣ ಸೂಚಿಸ್ತಾ ಇದೆ. ಅದೊಂದು ವೃತ್ತಿ ವಿಚಾರದ ಸ್ವಲ್ಪ ಎಚ್ಚರ ವಹಿಸಬೇಕು. ಕಾರಣ ಏನಪ್ಪ ಅಂದರೆ ವೃತ್ತಿಯ ಅಧಿಪತಿ ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ ಈ ದಿವಸವೇ. ಹೀಗಾಗಿ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ, ವೃತ್ತಿ ನಷ್ಟತೆ, ವೃತ್ತಿಯಲ್ಲಿ ತೊಡಕುಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಇರ್ತಕ್ಕಂಥ ಸ್ಥಾನಚ್ಯುತಿ ಇದನ್ನೆಲ್ಲ ಸೂಚಿಸ್ತಾ ಇದೆ. ಇರ್ತಕ್ಕಂಥ ಕೆಲಸ ಇನ್ನೂ ಹೆಚ್ಚಾಗ್ತಕ್ಕಂಥದ್ದು. ಸಾಕಾಯ್ತಲ್ಪ ಹೊರೆ ಅಂತ ನಾನೇ ತಲೆ ಮೇಲೆ ಹೊತ್ಕೊಳ್ಳೋಕೆ ಆಗ್ತಾ ಇಲ್ಲ, ಕತ್ತೆಲ್ಲ ಹೋಗ್ತಾ ಇದೆ, ಜಾರಿ ಕುಸಿದು ಹೋಗ್ತಾ ಇದೆ ಅಂದರೆ ಇನ್ನೊಂದು ಹೊರೆ ಬಂದು ತಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ, ನೆಲದ ಮೇಲೆ ಕೂತ್ಕೋಬೇಕಾಗುತ್ತೆ. ಹಾಗಾಗಿಬಿಡುತ್ತೆ ಪರಿಸ್ಥಿತಿ ಮಕರ ರಾಶಿಯವರಿಗೆ, ಕೆಲಸದ ಭಾರ. ಆದರೆ ಅದೇ ಹೇಳಿದ್ನಲ್ಲ, ಅದೃಷ್ಟವಶಾತ್ ಬುಧನ ಬಲದಿಂದಾಗಿ ಯಾರೋ ಒಬ್ಬರು ಇನ್ನೇನು ನಾನು ಕೈಲಿ ಆಗ್ತಾ ಇಲ್ಲ ಅನ್ನೋ ವೇಳೆಗೆ ಯಾರೋ ಒಬ್ಬರು ಪಾಪ ಸಹಾಯಕ್ಕೆ ಬಂದು ನಿಮಗೆ ಅನುಕೂಲ ಮಾಡಿ ಆಯಿತು ಬಿಡು ನೆಮ್ಮದಿಯಾಗಿರು ಅಂತ ಹೇಳಿ ಒಂದು ಆಶೀರ್ವಾದವನ್ನು ಮಾಡಿ ಹೋಗಿಬಿಡ್ತಾರೆ. ಆ ರೀತಿಯಲ್ಲಿ ಸಜ್ಜನರ ಸಂಪರ್ಕ, ಭೇಟಿ ಇದೆಲ್ಲ ನಿಮಗೆ ಹಿತವನ್ನು ತಂದುಕೊಡುತ್ತೆ. ಯೋಚನೆ ಮಾಡಬೇಡಿ. ಅದೃಷ್ಟ ಕೈ ಹಿಡಿದಾಗ ಯಾವ ತಲೆನೋವು ಬಗ್ಗೆನೂ ಯೋಚನೆ ಮಾಡಬಾರ್ದು. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂತಂದರೆ, ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯವನ್ನು ದಾನ ಮಾಡಿ. ಕರ್ಮಾಧಿಪತಿ ವೀಕ್ ಇದ್ದಾನೆ, ಹೀಗಾಗಿ ವೃತ್ತಿ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ. ಕೆಲಸದ ಹೀಗಾಗ್ತಾ ಇದೆ ಅಂದಾಗ ನಾವು ಕೆಲಸ ಹಾನಿ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ನಾನು ಮಾಡೋಣಪ್ಪ, ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಎಚ್ಚರ ವಹಿಸೋಣ, ಈ ಥರ ಬುದ್ಧಿ ಬರಬೇಕಾಗುತ್ತೆ. ಅದನ್ನು ತಂದುಕೊಳ್ಳಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ, ಬುಧ ಮತ್ತು ರವಿ ಸಂಕ್ರಮಣಗಳು, ಶುಕ್ರ ಸಂಕ್ರಮಣ ಅಂದರೆ ನಿಮ್ಮ ಪಾಲಿಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ನೀವು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇರ್ತದೆ, ಯೋಚನೆ ಮಾಡಿಬಿಡಿ. ಕಾರಣ ಮಾಂದಿಯು ಲಾಭದಲ್ಲಿ ಸಂಚರಿಸ್ತಕ್ಕಂಥದ್ದು ಓಕೆ. ಆದರೆ ನಿಮ್ಮ ಪಾಲಿಗೆ ಬುಧ ಅವನು ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಯಾವುದಾದ್ರು ವಸ್ತುಗಳನ್ನು ಕಳ್ಕೊಂಡಿದ್ರೆ ಅಥವಾ ಮಿಸ್ಪ್ಲೇಸ್ ಆಗಿ ಎಲ್ಲೋ ಹೋಯಿತು ಅಂತ ಅಂದ್ಕೊಂಡ್ಬಿಟ್ಟೆ ಅಂತಿದ್ದರೆ ಅದು ಮತ್ತೆ ಮರಳಿ ಬರ್ತಕ್ಕಂಥದ್ದು. ಅಥವಾ ಯಾರೋ ದೂರ ಆಗಿರ್ತಾರೆ, ಅವರು ಮತ್ತೆ ಮರಳಿ ಬರ್ತಕ್ಕಂಥದ್ದು ನಿಮ್ಮ ಬದುಕಿಗೆ. ಈ ರೀತಿಯಲ್ಲಿ ಒಂದು ಒಳ್ಳೆಯ ಫಲವನ್ನು ಖಂಡಿತ ತಂದುಕೊಡುತ್ತೆ. ರವಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರು. ಆದರೆ ಬಹಳ ಮುಖ್ಯವಾದದ್ದು ಬುದ್ಧಿ, ಚುರುಕು ಬುದ್ಧಿ. ಅಲ್ಲಿ ಗುರುಚಂದ್ರರು ಒಟ್ಟಾಗಿದ್ದಾರೆ ಸೋಮವಾರ ಮಂಗಳವಾರದ ಮಟ್ಟಿಗೆ. ನೀವು ಸೈನ್ ಮಾಡಿದ್ದು, ನೀವು ಯಾವುದೋ ಒಂದು ನಿರ್ಧಾರವನ್ನು ತಗೊಂಡಿದ್ದು, ನೀವು ಸಲಹೆ ಕೊಟ್ಟಿದ್ದು ಅದೆಲ್ಲ ಊರ್ಜಿತವಾಗುತ್ತೆ, ಅವರಿಗೆ ಅನುಕೂಲವಾಗುತ್ತೆ, ನಿಮಗೂ ಅದರಿಂದ ಅನುಕೂಲ ಆಗುತ್ತೆ. ಹೈಯರ್ ಸ್ಟಡೀಸ್ ಅವ್ರಿಗಂತೂ ತುಂಬ ಚೆನ್ನಾಗಿದೆ, ಒಳ್ಳೆಯ ಮಾರ್ಗದರ್ಶನ, ಗುರು ಹಿರಿಯರ ಸಹಕಾರಗಳು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಖಂಡಿತ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಬಹಳ ಮುಖ್ಯವಾಗಿ ಅದೇ ಬುಧ ಗುರು ಇವರೆಲ್ಲ ಸೇರಿಕೊಂಡು ನಿಮಗೆ ಏನಾಗುತ್ತೆ ಅಂದರೆ ಜಾಗ್ರತೆ ಅಂತೂ ಬೇಕು. ಅಷ್ಟಮದಲ್ಲಿ ಸಂಚರಿಸುವಾಗ ಅಷ್ಟಮಾಧಿಪತಿಯೇ ಇರಲಿ, ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಗಳು ನೀಡಿ. ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನು ಗಾಬರಿ ಇಲ್ಲ, ತೊಂದರೆ ಇಲ್ಲ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನು ಕುಂಭರಾಶಿಯವರಿಗೆ ಅಂತಂದರೆ, ಮನೆ ದೇವರ ಆರಾಧನೆ, ಪಿತೃಗಳ ಸ್ಮರಣೆ ಇವುಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದು ನಿಮ್ಮ ಪಾಲಿಗೆ ಈ ವಾರದಲ್ಲಿರ್ತಕ್ಕಂಥ ತೊಡಕುಗಳನ್ನು ಬಿಡಿಸ್ಕೊಡುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸ್ನೇಹಿತರು ಬಂಧುಗಳಲ್ಲಿ ಆತ್ಮೀಯತೆ, ದಾಂಪತ್ಯದಲ್ಲಿ ಸಾಮರಸ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲಗಳು. ಬಹಳ ಮುಖ್ಯವಾಗಿ ಸ್ನೇಹಿತರಿಂದ ಬಂಧುಗಳಿಂದ ತುಂಬ ಉಪಕಾರವಾಗ್ತಕ್ಕಂಥದ್ದು. ಮತ್ತು ಪ್ರಯಾಣ, ವಿಹಾರ, ಮನಸ್ಸಿಗೆ ಯಾವುದು ಹಿತ ಅನಿಸುತ್ತೋ, ಯಾವುದು ಸ್ವೇಚ್ಛೆ, ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು ಯಾವುದು ಅದನ್ನು ನೀವು ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರ ಜೊತೆಗೆ ಒಂದು ಟ್ರಿಪ್ ಹೊರಟುಬಿಡ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯದ ಬದಲಾವಣೆ ನಿಮ್ಮ ಬದುಕಿಗೆ ಅದು ಒಂದು ವಿಶೇಷವಾದ ಭದ್ರಯೋಗ, ಭೂಪೋ ಭದ್ರಗ ಯೋಗಿ ಅಂತ. ಹೀಗಾಗಿ ನಿಮ್ಮ ವಲಯದಲ್ಲಿ ನೀವೇ ರಾಜರು, ಆ ರೀತಿಯಲ್ಲಿ ಇರ್ತೀರಾ. ಸಂಗಾತಿಯಿಂದ ತುಂಬ ಸಾಮರಸ್ಯದ, ಇಷ್ಟು ದಿವಸ ಏನೋ ಕಿತ್ತಾಟ ಜಗಳ ಇತ್ತು ಅಂತಂದರೆ ಅದು ನಿವಾರಣೆಯಾಗಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಚಿಗುರುತ್ತೆ. ಅದೇ ಫಲ ಪುಷ್ಪವಾಗುತ್ತೆ. ಚೆನ್ನಾಗಿದೆ, ನಿಮ್ಮ ಪಾಲಿಗೆ ಅನುಕೂಲಕರವಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ವಸ್ತು ನಷ್ಟತೆ ಇದೆ, ಹುಷಾರು. ಸ್ತ್ರೀಯರಿಗೆ ಶತ್ರುಗಳ ಬಾಧೆ ಉಂಟಾಗುತ್ತೆ, ಖಿನ್ನತೆಗೊಳಗಾಗ್ತೀರಾ. ಮನಸ್ಸಿಗೆ ಯಾಕೋ ಸ್ವಲ್ಪ ಅಸಮಾಧಾನ, ಎಲ್ಲ ಇದೆ ಹೌದು, ಆದರೂ ಯಾಕೋ ಸಮಾಧಾನ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಶತ್ರುಗಳ ಬಾಧೆ ಯಾಕೆ ಅಂದರೆ ನೋಡಿ, ಶುಕ್ರ ಆತ 6ನೇ ಮನೆಯಲ್ಲಿ ಸಂಚರಿಸಿದ್ರೆ ಸ್ತ್ರೀಯರೇ ಶತ್ರುಗಳಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಸ್ತ್ರೀಯರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಸಾಲ, ಶತ್ರುಗಳ ವಿಚಾರದಲ್ಲಿ ಬಹಳ ಗಮನ ವಹಿಸಬೇಕು. ಇದನ್ನೆಲ್ಲ ಸೂಚಿಸ್ತಾ ಇದೆ, ಹುಷಾರು. ಇದೊಂದು ಗಮನ ನೀವು ತಗೋಬೇಕು. ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿದ್ರೆ ಪರಿಹಾರ ಏನಪ್ಪ ಅಂತಂದರೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನೀವು ಕೂಡ ಅವರೇ ಧಾನ್ಯವನ್ನು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಎಲ್ಲ ರಾಶಿಯವರು ಕೂಡ ಶುಕ್ರ ಸ್ವಲ್ಪ ವೀಕ್ ಇದ್ದಾನೆ, ಹೀಗಾಗಿ ಅವನ ಒಂದು ಅನುಗ್ರಹಕ್ಕಾಗಿ ಎಲ್ಲ ರಾಶಿಯವರು ಮಾಡಬಹುದು. ಅವರೇ ಕಾಳನ್ನು
ಅವರೇ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ. ಇದು ತುಂಬ ಒಳ್ಳೆಯದು. ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳ ಇಡೀ ವಾರ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಶಾಸ್ತ್ರಿಗಳ ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಪಿತೃಪಕ್ಷ ನಡೀತಾ ಇದೆ. ಈ ಕಾರಣದಿಂದ ಈ ಪಿತೃಗಳ ಸ್ಮರಣೆ ಅನ್ನೋದು ತುಂಬ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಅನುಗ್ರಹ ಇಲ್ಲದೆ ಏನೂ ಫಲವಿಲ್ಲ. ಹೀಗಾಗಿ ಅವರನ್ನು ಸ್ಮರಣೆ ಮಾಡುವಂಥ ಒಂದು ವಿಶಿಷ್ಟವಾದ ಮಂತ್ರ ಇದೆ, ನೋಡೋಣ. ನೀವೆಲ್ಲ ಪ್ರತಿ ದಿವಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಮಹಾಲಯ ಅಮಾವಾಸ್ಯೆ ಇನ್ನೇನು ಬರ್ತಾ ಇದೆ. ಆ ದಿವಸ ಅಂತೂ ತಪ್ಪದೇ ನೀವೆಲ್ಲ ನಿಮ್ಮ ಹಿರಿಯರ ಕಾರ್ಯವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಪಿತೃಗಳನ್ನೇ ಸ್ಮರಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಒಂದು ಮಂತ್ರ ಇದೆ, ಗಮನಿಸಿ. ಯಸ್ಮಾತ್ ಪಾರ್ಥಿವ ದೇಹ ಪ್ರಾದುರಭೂದ್ಯೇನ ಭಗವತ ಗುರುಣ ಸಂತು ನಮಾಂಸಿ ಸಹಸ್ರಂ ತಸ್ಮೈ ಸರ್ವಜ್ಞ ಮೂರ್ತಯೇ ಪಿತ್ರೇ. ನೋಡಿ, ಯಾವ ಹಿರಿಯರಾದ ಭಗವಂತನಿಂದ ಈ ಪಾರ್ಥಿವ ದೇಹ ಉದ್ಭವಿಸ್ತೋ ಅಂತಹ ಸರ್ವಜ್ಞ ಮೂರ್ತಿಯಾಗಿರ್ತಕ್ಕಂಥ ಪಿತೃದೇವತೆಗಳಿಗೆ ನಮಸ್ಕಾರ ಅಂತ. ಪಿತೃಸ್ಮರಣೆ ಅಂತಕ್ಕಂಥದ್ದು ದೇವತೆಗಳ ಆರಾಧನೆಗಿಂತಲೂ ಮಿಗಿಲು ಅನ್ನೋ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಈ ಪಕ್ಷ ಮಾಸದಲ್ಲಿ ತಪ್ಪದೆ ಪ್ರತಿ ದಿವಸ ಅವರ ಸ್ಮರಣೆ ಮಾಡಿಕೊಳ್ಬೇಕು. ಕನಿಷ್ಠ ಈ ಮಂತ್ರವನ್ನಾದರೂ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಅವರಿಂದ ನಿಮಗೆ ಅನುಗ್ರಹ ಉಂಟಾಗುತ್ತೆ. ಆ ಅನುಗ್ರಹದಿಂದ ಇರ್ತಕ್ಕಂಥ ಕಷ್ಟಗಳು, ಸಮಸ್ಯೆಗಳು, ಯಾವುದೋ ಫಲ ನಿರೀಕ್ಷೆ ಮಾಡ್ತಾಯಿದ್ರೆ ಆ ಫಲಗಳು ಕೂಡ ನಿಮಗೆ ಸಂದಾಯವಾಗುತ್ತೆ. ಕಷ್ಟ ನಿವಾರಣೆ, ಇಷ್ಟಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತ ಅದೆರಡಕ್ಕೂ ಈ ಒಂದು ಮಂತ್ರ ತುಂಬ ಸಾಧನವಾಗಿದೆ. ತಾವು ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ವಿಶೇಷವಾದಂಥ ಮಂತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.